ತಬೈಲ್ನಲ್ಲಿ ಅಂತ್ಯವಿಶ್ರಾಂತಿಗೊಳ್ಳುತ್ತಿರುವಂತಹ ಶೈಖ್ ವಲಿಯುಲ್ಲಾಹಿ ಅವರ ಹಕ್ ಜಾಹ್ ಬರಕತ್ತಿನಿಂದ ನಮ್ಮ ಆಫಿಯತನ್ನು ಅಲ್ಲಾಹು ನೆಲೆ ನಿಲ್ಲಿಸಿಕೊಳ್ಳಿ. ಒಂದು ಸಮಸ್ತ ಕೇರಳ ಜಮಯಿಯತುಲ್ ಉಲಮಾ ಮುಸ್ಲಿಂ ಉಮ್ಮತ್ತಿನ ನಮ್ಮ ಕೇರಳ ಕರ್ನಾಟಕದ ಕರಾವಳಿ ಪ್ರದೇಶದ ಮುಸ್ಲಿಂ ಉಮ್ಮತ್ತಿನ ಈಮಾನಿಗೆ ಕಾವಲು ನಿಂತಹ ಸಮಸ್ತ ಕೇರಳ ಜಮಯಿಯತುಲ್ ಉಲಮಾ, ನಮ್ಮನ್ನು ಬೆಳೆಸಿದ, ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವ ಈ ನಮ್ಮ ಪ್ರಸ್ಥಾನ, ನಾವು ಬೆಳೆಸಿದಂತಹ ಈ ಪ್ರಸ್ಥಾನ, ಇದು 100ನೇ ವಾರ್ಷಿಕ ಶತಮಾನೋತ್ಸವವನ್ನು ಆಚರಿಸುತ್ತಿರುವಂತಹ, ಜೀವನದಲ್ಲಿ ಒಮ್ಮೆ ಮಾತ್ರ ಲಭ್ಯವಾಗುವಂತಹ ಒನ್ಸ್ ಇನ್ ಲೈಫ್ ಟೈಮ್ ಅಂತೇಳಿ ಕೆಲವೊಂದು ವಿಚಾರಗಳಿವೆ. ಒಂದು ಜನನ, ಜನಿಸುವುದು ಒಮ್ಮೆ ಮಾತ್ರ. ಇನ್ನೊಮ್ಮೆ ನಾನು ಜನಿಸಬೇಕು ಅಂತೇಳಿ ಎಷ್ಟು ಖರ್ಚು ಮಾಡಿದ್ರೂ ಕೂಡ ನನಗೆ ಮತ್ತೊಮ್ಮೆ ಜನಿಸಲಿಕ್ಕೆ ಸಾಧ್ಯ ಇಲ್ಲ. ಎರಡನೆಯದು ಮರಣವೂ ಕೂಡ ಒಮ್ಮೆ ಮಾತ್ರ. ಅನಂತರ ಪುನರುತ್ಥಾನವಿದೆ, ಪಾರತ್ರಿಕ ಜೀವನವಿದೆ. ವಿಶುದ್ಧ ಕುರ್ಆನ್ ಹೇಳಿದಂತೆ ಅಲ್ ಯಕೀನ್, ಈ ಜಗತ್ತಿನಲ್ಲಿ ಸಂಶಯವಿಲ್ಲದ ನಿಸ್ಸಂಶಯವಾದಂತಹ ಒಂದು ವಿಚಾರವಿದ್ದರೆ ಅದು ಮರಣವಾಗಿದೆ. ಅಲ್ಲಾಹು ಇದ್ದಾನೋ ಇಲ್ವೋ ಚರ್ಚಿಸುವವರು ಬಹಳಷ್ಟು ಮಂದಿ ಇದ್ದಾರೆ. ಇನ್ನು ಅಂತ್ಯದಿನ ಸಂಭವಿಸ್ತದೋ ಇಲ್ವೋ, ಅಮ್ಮ ಯತಸಾಅಲೂನ ಅನಿನ್ ನಬಇಲ್ ಅಲೀಮ್ ಅಲ್ಲದೀನ ಹುಮ್ ಫೀಹಿ ಯಖ್ತಲಿಫೂನ್. ಅಂತ್ಯದಿನದವರೆಗೆ, ಸೂರ್ಯನು ಇನ್ನೊಂದು ಸ್ಥಾನದಿಂದ ಉದಯಿಸುವವರೆಗೆ ಆ ವಿಚಾರದಲ್ಲಿ ಜನರು ಚರ್ಚಿಸುತ್ತಲೇ ಇರ್ತಾರೆ ಅಂತೇಳಿ ವಿಶುದ್ಧ ಕುರ್ಆನ್ ಕೂಡ ಹೇಳ್ತಾರೆ. ಆ ವಿಚಾರದಲ್ಲಿಯೂ ಕೂಡ ಚರ್ಚೆ ಇದೆ. ಈ ಜಗತ್ತಿನಲ್ಲಿ ನಿಸ್ಸಂಶಯವಾಗಿ ಮನುಷ್ಯರಿಗೆಲ್ಲರಿಗೂ ಕೂಡ, ನಾಸ್ತಿಕರಿಗೂ, ಮುಸಲ್ಮಾನರಿಗೂ, ಇನ್ನೊಂದು ಧರ್ಮದವರಿಗೆಲ್ಲರಿಗೂ ಕೂಡ ನಿಸ್ಸಂಶಯವಾಗಿ ಹೇಳಬಲ್ಲಂತಹ ಇನ್ನೊಂದು, ಅದು ಮನುಷ್ಯನ ಮರಣ. ಅದು ಎಲ್ಲರಿಗೂ ಕೂಡ ಸಂಭವಿಸಿಯೇ ಸಂಭವಿಸ್ತದೆ. ಅದು ಕೂಡ ಜೀವನದಲ್ಲಿ ಒಮ್ಮೆ ಮಾತ್ರ. ಇನ್ನು ಕೆಲವೊಂದು ನಾವು ಹೇಳುವಂತಹ ಒನ್ಸ್ ಇನ್ ಲೈಫ್ ಟೈಮ್ ಇದೆ. ಅದು ಮನೆ ಕಟ್ಟುವಾಗ ನಾವು ಹೇಳ್ತೇವೆ ಬದುಕಿನಲ್ಲಿ ಒಮ್ಮೆ ಮಾತ್ರ ಮನೆ ಕಟ್ಟೋದು ಅಂತೇಳಿ. ಅದು ಕೆಲವೊಮ್ಮೆ ಒಮ್ಮೆ ಆಗ್ಬಹುದು, 2 ಬಾರಿ ಆಗ್ಬಹುದು, 3 ಬಾರಿಯೂ ಆಗ್ಬಹುದು. ಅದರ ನಿಶ್ಚಯ ನಮಗಿಲ್ಲ. ಆದರೆ ಮನುಷ್ಯನ ಜೀವನದಲ್ಲಿ ಅಲ್ಲಾಹನ ದೀನನ್ನು ನಮಗೆ ಕಲಿಸಿಕೊಟ್ಟಂತಹ ಈ ಸಮಸ್ತ ಕೇರಳ ಜಮಯಿಯತುಲ್ ಉಲಮಾ, ಇದರ ಆರಂಭ ಕಾಲದಲ್ಲಿ ನಾವಿರಲಿಲ್ಲ. ಇದಕ್ಕೆ ನೇತೃತ್ವ ಕೊಟ್ಟ ಶೇಖುನಾ ಶಂಸುಲ್ ಉಲಮಾ ನಬ್ಬರಲ್ಲಾಹು ಮರ್ಕದ, ಇದಕ್ಕೆ 40 ವರ್ಷಗಳ ಕಾಲ ಸುದೀರ್ಘ ನಾಯಕತ್ವ ಕೊಡುವಾಗ ಆ ನಾಯಕತ್ವದ ಸುವರ್ಣ ಅವಧಿಯಲ್ಲಿಯೂ ಕೂಡ ನಾವಿರಲಿಲ್ಲ. ಆದರೆ ಒಂದಿದೆ, ಈ ಸಮಸ್ತವನ್ನು ಪ್ರೀತಿಸಿದ್ದಕ್ಕೆ, ಎಂತಹ ಕಾಲಘಟ್ಟದಲ್ಲಿಯೂ ಕೂಡ ಈ ಸಮಸ್ತದ ಜೊತೆಗೇ ನಿಲ್ಲುತ್ತೇನೆ ಅಂತೇಳಿ ಸ್ಥಿರವಾಗಿ ನಿಂತದ್ದಕ್ಕೆ ಅಲ್ಲಾಹನು ಒಂದು ಸುವರ್ಣಾವಕಾಶವನ್ನು ನಮ್ಮ ಬದುಕಿನಲ್ಲಿ, ಅಲ್ಲಾಹು ನಮ್ಮ ಆಯುಸ್ಸನ್ನು ದೀರ್ಘವಾಗಿ ಕೊಟ್ಟರೆ ಆ ಒಂದು ಸುವರ್ಣಾವಕಾಶವನ್ನು ಅಲ್ಲಾಹನು ನಮ್ಮ ಮುಂದಿಡುತ್ತಿದ್ದಾನೆ. ಫೆಬ್ರವರಿ 4ನೇ ತಾರೀಕಿನಿಂದ ಫೆಬ್ರವರಿ 8ನೇ ತಾರೀಕಿನವರೆಗೆ ಭಾರತ ಕಂಡಂತಹ ಅತಿ ದೊಡ್ಡ ಮುಸ್ಲಿಂ ಸಮುದಾಯದ ಸಮ್ಮೇಳನವಾಗಿ ಕುನಿಯಾದಲ್ಲಿ ರೂಪುಗೊಳ್ಳುವಂತಹ ಒನ್ಸ್ ಇನ್ ಲೈಫ್ ಟೈಮ್, ಜೀವನದಲ್ಲಿ ಒಮ್ಮೆ ಮಾತ್ರ ಲಭ್ಯವಾಗುವ ಅವರ್ಣನೀಯವಾದಂತಹ, ಅದನ್ನು ವರ್ಣಿಸಲಿಕ್ಕೆ ಸಾಧ್ಯವಾಗದಂತಹ ಒಂದು ಸುವರ್ಣಾವಕಾಶ, ಅದು ಸಮಸ್ತ ಕೇರಳ ಜಮಯಿಯತುಲ್ ಉಲಮಾದ ಶತಮಾನೋತ್ಸವದ ಸಂದರ್ಭ. ಆ ಸಮ್ಮೇಳನದಲ್ಲಿ ನಮ್ಮ ನಾಯಕರಾದಂತಹ ಸಯ್ಯದುಲ್ ಉಲಮಾ ಅಸ್ಸಲಾಮು ಅಲೈಕುಂ ಅಂತೇಳಿ ನಮ್ಮ ಮುಂದೆ ಎದ್ದು ನಿಂತುಕೊಂಡು ಹೇಳುವಾಗ ಇಲ್ಲಿ ಸೇರಿರುವಂತಹ ಲಕ್ಷಾಂತರ ಮಂದಿ ಆ ಸಲಾಮಿಗೆ ಜವಾಬು ಹೇಳುವ ಸಂದರ್ಭ, ಕೈ ಎತ್ತಿಕೊಂಡು ಈ 100 ವರ್ಷಗಳ ಕಾಲ ಈ ಪ್ರಸ್ಥಾನಕ್ಕಾಗಿ, ಈ ಅಲ್ಲಾಹನ ದೀನಿಗಾಗಿ, ಈ ಮದ್ರಸಕ್ಕಾಗಿ ಯಾವ ಮೊಹಲ್ಲಾದಲ್ಲಿ ಯಾವ ಕಾಲದಲ್ಲೆಲ್ಲ ಇದಕ್ಕೆ ದುಡಿದಿದ್ದಾರೋ, ಇದಕ್ಕೆ ನಾಣ್ಯವನ್ನು ನೀಡಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಪ್ರಾರ್ಥಿಸಿ, ಕೈ ಎತ್ತಿ ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಆ ಪ್ರಾರ್ಥನೆಗೆ ಆಮೀನ್ ಹೇಳುವ ಆ ಲಕ್ಷಾಂತರ ಮಂದಿಯ ಜೊತೆಗೆ ನಿಂತುಕೊಂಡು ಮಗರಿಬ ನಮಾಜ್ ನಿರ್ವಹಿಸುವ ಆ ಸುವರ್ಣಾವಕಾಶದ ಆ ಸಂದರ್ಭಕ್ಕೆ ಸಾಕ್ಷಿ ಹೇಳಲಿಕ್ಕೆ ಸಮಸ್ತ ನಮ್ಮನ್ನು ಆಹ್ವಾನಿಸ್ತಾ ಇದೆ, ನಮ್ಮನ್ನು ಕರೆಯುತ್ತಾ ಇದೆ. ಈ ಸಂದರ್ಭದಲ್ಲಿ ಬಹುಮಾನ್ಯರಾದ ಇರ್ಷಾದ್ ಅರಿಮುಸ್ತಾದ್ರವರು ಹೇಳಿದ್ರು, ಮಹಾನರಾದ ಸಯ್ಯದುಲ್ ಉಲಮಾ ದೀರ್ಘವಾದ ಯಾತ್ರೆಯನ್ನು ನಡೆಸಿಕೊಂಡು ನಾನು ನಿರೀಕ್ಷಿಸ್ತಾ ಇದ್ದೇವೆ ನಾವು ಸಯ್ಯದುಲ್ ಉಲಮಾರವರನ್ನು. ಮಾನ್ಯರಾದ ಮೊಹಮ್ಮದ್ ಹಾಜಿ ಅವರು ನಾನು ಇಲ್ಲಿ ಕುಳಿತುಕೊಂಡಾಗ ಹೇಳಿದ್ರು, ಓಡುವಂತಹ ರೀತಿ ಇವತ್ತು ಬಹರೈನ್ನಲ್ಲಿದ್ರೆ ನಾಳೆ ಮಡಿಕೇರಿಯಲ್ಲಿರ್ತಾರೆ, ನಾಡಿದ್ದು ಇನ್ನೊಂದು ಜಾಗದಲ್ಲಿರ್ತಾರೆ. ಮೊನ್ನೆ ಪುತ್ತೂರಿಗೆ ಬಂದಂತಹ ಸಂದರ್ಭದಲ್ಲಿ ಸಯ್ಯದುಲ್ ಉಲಮಾರವರು
ಕಾರ್ಯಕ್ರಮಕ್ಕೆ ತಲುಪಿದ್ದು 2 ಗಂಟೆಗಾದ್ರೆ ಅವರ ಜೊತೆಗಿದ್ದವರು ಹೇಳಿದ್ರು, ಈ ರಾತ್ರಿಯಲ್ಲೇನೋ ಊಟ ಮಾಡಿಕೊಂಡು ವಿದೇಶದಿಂದ ಮಲೇಷಿಯಾದಿಂದ ಪ್ರಯಾಣ ಆರಂಭಿಸಿದ್ದಾರೆ. ಈ ಸಂದರ್ಭದವರೆಗೆ ಊಟ ಮಾಡ್ಲಿಕ್ಕೂ ಕೂಡ, ಉಪಹಾರ ಸೇವಿಸ್ಲಿಕ್ಕೂ ಕೂಡ ಈ ಮನುಷ್ಯನಿಗೆ ಸಮಯ ಸಿಗ್ಲಿಲ್ಲ ಅಂತೇಳಿ, ಆದ್ರೂ ಕೂಡ ನಗುಮುಖದೊಂದಿಗೆಯೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಎಲ್ಲರೊಂದಿಗೂ ಕೂಡ ಸಹವಸಿಸಿಕೊಂಡು ಯಾಕೆ ಬೇಕಾಗಿ ಮಹಾನರಾದ ಶೇಖುನಾ ಶಂಸುಲ್ ಉಲಮಾರವರ ಜೀವನದಲ್ಲಿ ಒಂದು ಸಂದರ್ಭವನ್ನು ನಾನು ಹೇಳುವುದನ್ನು ಕೇಳಿದ್ದೇನೆ. ಸುದೀರ್ಘ ತನ್ನ 90 ವರ್ಷದ ಆ ಪ್ರಾಯದ ಸಂದರ್ಭದಲ್ಲಿಯೂ ಕೂಡ, ವಯೋವೃದ್ಧಾಪ್ಯದ ಸಂದರ್ಭದಲ್ಲಿಯೂ ಕೂಡ, ಆರೋಗ್ಯ ಕ್ಷೀಣಿಸಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ತಾನು ತನ್ನ ಪ್ರಸ್ಥಾನಕ್ಕಾಗಿ ಸುದೀರ್ಘ ಯಾತ್ರೆಗಳನ್ನೆಲ್ಲ ಗೈಯುವಂತಹ ಸಂದರ್ಭದಲ್ಲಿ ಕಾರಿನಲ್ಲಿ ಕುಳಿತುಕೊಂಡಿರುವಾಗ, ಕ್ಷೀಣಿಸಿದಂತಹ ಸಂದರ್ಭದಲ್ಲಿ ತನ್ನ ಜೊತೆಗೆ ಕೇಳಿಕೊಂಡಾಗ, ಈ ಯಾತ್ರೆ ಯಾಕೆ ಬೇಕಾಗಿ, ಈ ವೃದ್ಧಾಪ್ಯದ ಕಾಲದಲ್ಲಿಯೂ ಕೂಡ ಈ ಓಟ ಯಾಕೆ ಬೇಕಾಗಿ ಅಂತ ಕೇಳಿದಾಗ, ಇದು ಅಲ್ಲಾಹನ ದೀನಿನ ಸಂರಕ್ಷಣೆಗೆ ಬೇಕಾಗಿ ಇರುವಂತದ್ದು. ಸಮಸ್ತ ಅಂತ ಹೇಳಿದ್ರೆ ಅದು ಕೇವಲ ಸಂಘಟನೆಯಲ್ಲ, ಅದು ಅಲ್ಲಾಹನ ದೀನಿನ, ಇಲಾಹಿಯಾದ ದೀನಿನ, ಆ ದೀನಿನ ನೇರ ರೂಪವಾಗಿದೆ. ಅದನ್ನು ಸಂರಕ್ಷಿಸಲಿಕ್ಕೆ ಬೇಕಾಗಿ ಅಂತೇಳಿ ಶೈಖುನಾ ಶಂಸುಲ್ ಉಲಮಾರವರ ಉತ್ತರ ಹಾಗಾಗಿದ್ದರೆ, ಈ ಸಮಸ್ತ ಕೇರಳ ಜಮಇಯ್ಯತುಲ್ ಉಲಮಾದ ಇಂದಿನ ನಾಯಕತ್ವ, ಶೈಖುನಾ ಶಂಸುಲ್ ಉಲಮಾ ನಮಗೆ ಕೊಟ್ಟಂತಹ ನಾಯಕತ್ವ, ಈ ಉಮ್ಮತ್ತಿಗೆ, ಈ ಉಮ್ಮತ್ತನ್ನು ಬೇರೆ ಬೇರೆ ದಾರಿಗೆ ಕರೆಯಲು ಕಾದು ಕುಳಿತಿರುವಂತಹ ಈ ಸಂದರ್ಭದಲ್ಲಿ ಈ ಉಮ್ಮತ್ತಿನ ಕಾವಲು ಭಟನಾಗಿ ಕಾವಲು ನಿಂತಿರುತ್ತ ಸಯ್ಯದುಲ್ ಉಲಮಾ ಕನ್ಯಾಕುಮಾರಿಯಿಂದ ಯಾತ್ರೆಯನ್ನಾರಂಭಿಸಿಕೊಂಡು ಈ ಕರಾವಳಿಯ ಮಂಗಳೂರಿಗೆ, ಶಂಸುಲ್ ಉಲಮಾ ಪ್ರೀತಿಸಿದ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ, ಮಾಲಿಕ್ ಬಿನ್ ದೀನಾರ್ ರವರ ಆ ಸಹಾಬಾಗಳ ಆ ಕಾಲ್ ಹೆಜ್ಜೆಯಿಂದ ಪುನೀತಗೊಂಡಂತಹ ಈ ಕರಾವಳಿಯ ಮಣ್ಣಿಗೆ ಮಹಾನರಾದ ಮಿತ್ತಬೈಲ್ ಉಸ್ತಾದ್ 43 ವರ್ಷಗಳ ಕಾಲ ದೀನಿ ಪ್ರಭೆ ಹರಡಿದಂತಹ ಈ ಕರಾವಳಿಯ ಮಣ್ಣಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಅವರನ್ನು ಸ್ವೀಕರಿಸಲಿಕ್ಕೆ, ಅವರ ಜೊತೆಗೆ ಯಾತ್ರೆ ಬಂದವರನ್ನು ಸ್ವೀಕರಿಸಲಿಕ್ಕೆ ಸಯ್ಯದುಲ್ ಉಲಮಾರ ಈ ಸುದೀರ್ಘ ಯಾತ್ರೆಯನ್ನು ಕೈಗೊಂಡುಕೊಂಡು ಸಮಾರೋಪ ನಡೆಸುವಾಗ, ಸಯ್ಯದುಲ್ ಉಲಮಾರ ಅನುಯಾಯಿಗಳನ್ನು ಕಣ್ತುಂಬಿಸಿಕೊಳ್ಳಿಕ್ಕೆ ಒಂದು ಕಾರ್ಯಕ್ರಮವನ್ನು ಸಮಸ್ತದ ಅನುಯಾಯಿಗಳು ಇಲ್ಲಿ ರೂಪಿಸಿಕೊಳ್ಳುವಾಗ, ಅದಕ್ಕೆ ಬೇಕಾದಂತಹ ಧನ ಸಹಾಯ ಈ ಸಂದರ್ಭದಲ್ಲಿ ಏನು ಬೇಕೋ ಇರ್ಷಾದ್ ಹಾರಿಮಿ ಉಸ್ತಾದ್ರವರ ಒಳನಾಡಿ ಎನ್ನುವ ನೆಲೆಯಲ್ಲಿ ಕೆಲವೊಮ್ಮೆ ನಾನು ಆಲೋಚಿಸಿದ್ದುಂಟು. ಅವರಿಗೆ ಬರುವಂತಹ ಕರೆಗಳು, ಅಲ್ಲಿ ಮಸೀದಿಯಿಂದ ಕರೆ ಬರ್ತದೆ, ಇಲ್ಲಿ ಧಾರವಾಡ ಮದ್ರಸಗಳೇ ಬೇಕಾಗಿ ನಾನು ಕರೆ ಮಾಡ್ತೇನೆ, KICಗೆ ಬೇಕಾಗಿ ಇನ್ನೊಂದು ಕಡೆಯಿಂದ ಕರೆ ಬರ್ತದೆ. ಎಲ್ಲಾ ಕಡೆಯಿಂದಲೂ ಕೂಡ ಅಲ್ಲಿಂದ ಸಂಗ್ರಹಿಸಿ ಕೊಡಬೇಕು, ಇಲ್ಲಿಂದ ಸಂಗ್ರಹಿಸಿ ಕೊಡಬೇಕು ಅಂತೇಳಿ ಕೇಳುವುದೆಲ್ಲವುಗಳ ಮಧ್ಯದಲ್ಲೂ ಕೂಡ ಸಮಸ್ತಕ್ಕಾಗಿ ಇರ್ಷಾದ್ ಹಾರಿಮಿ ಉಸ್ತಾದ್ರವರು ನಿಮ್ಮ ಮುಂದೆ ಒಂದು ಆವೇಶವನ್ನು ಇಟ್ಟಿದ್ದಾರೆ. ಈ 100ನೇ ವರ್ಷದ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ನಮ್ಮಿಂದ ಏನು ಕೊಡ್ಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಕೂಡ, ನಮ್ಮ ಆಫಿಯತನ್ನು, ನಮ್ಮ ಸಂಪತ್ತನ್ನು, ನಮ್ಮ ಎಲ್ಲವನ್ನೂ ಕೂಡ ಈ ಸಂದರ್ಭದಲ್ಲಿ ಸಮಸ್ತಕ್ಕಾಗಿ ಮುಡಿಪಾಗಿಡ್ಲಿಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು. ಒಂದು ಕಾಲದಲ್ಲಿ 100ನೇ ಶತಮಾನೋತ್ಸವ ಆಚರಿಸಿದ ಈ ಸಮಸ್ತದ ಸಂದರ್ಭದಲ್ಲಿ ನಾನಿದ್ದೆ ಸಮಸ್ತದ ಜೊತೆಗೆ, ನಾನಿಂಥದ್ದನ್ನು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ, ನನ್ನ ಆತ್ಮದೊಂದಿಗಾದ್ರೂ ಹೇಳಲಿಕ್ಕೆ ನನ್ನಿಂದ ಸಾಧ್ಯವಾಗಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ತೌಫೀಕ ನೀಡಲಿ. ಮಿತ್ತಬೈಲ್ ಈ ಪರಿಸರ ಇದು ಧನ್ಯಗೊಂಡಂತಹ ಭೂಮಿ. ಒಂದು ಸಮಸ್ತದ ಸುದೀರ್ಘ ಕಾಲದ ಕಾರ್ಯಚಟುವಟಿಕೆ, ಎರಡನೆಯದು ಶೈಖುನಾ ಮಿತ್ತಬೈಲ್ ಉಸ್ತಾದರವರ ಧನ್ಯವಾದ ನಾಯಕತ್ವ. ಸಮಸ್ತ ನಮಗೆ ಏನು ನೀಡಿದೆ ಅದನ್ನು ಮಾತ್ರ ಒಂದು 10 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಒಂದು, ಸಮಸ್ತ ನಮಗೆ ಸುರಾತುಲ್ ಮುಸ್ತಕೀಮ್ನಲ್ಲಿ ಸಂಚರಿಸಲಿಕ್ಕೆ ಕಲಿಸಿಕೊಟ್ಟಿದೆ. ಒಬ್ಬ ಮುಸ್ಲಿಂ ಒಂದು ದಿನದಲ್ಲಿ ಕಡ್ಡಾಯವಾಗಿ ಓದಬೇಕಾದಂತಹ ಒಂದು ಸೂರ ಇದ್ರೆ ಅದು ಸೂರತುಲ್ ಫಾತಿಹಾ. ವಿಶುದ್ಧ ಕುರ್ಆನ್ನಲ್ಲಿ 114 ಸೂರಾಗಳಿವೆ. ಆ ಎಲ್ಲಾ ಸೂರಾಗಳನ್ನು ಕೂಡ ಕಡ್ಡಾಯವಾಗಿ ಹೇಳಬೇಕು, ಓದಬೇಕು ಅಂತೇಳಿ ನಿರ್ದೇಶಿಸಲ್ಪಡಲಿಲ್ಲ. ಆದರೆ ವಿಶುದ್ಧ ಕುರ್ಆನಿನ ಮೊದಲ ಅಧ್ಯಾಯವಾದಂತಹ ಸೂರತುಲ್ ಫಾತಿಹಾ, ಆ ಫಾತಿಹಾವನ್ನು ಒಂದು ದಿನದಲ್ಲಿ ಒಬ್ಬ ಮುಸ್ಲಿಂ ಕನಿಷ್ಠ 17 ರಕಅತ್ಗಳಿದ್ರೆ ಎಲ್ಲಾ ರಕಅತ್ಗಳಲ್ಲೂ ಕೂಡ ಲಾ ಸಲಾತ ಇಲ್ಲಾ ಬಿ ಫಾತಿಹತಿಲ್ ಕಿತಾಬ್, ಯಾವ ನಮಾಜನ್ನು ನಿರ್ವಹಿಸುವುದಿದ್ರೂ ಕೂಡ ಆ ನಮಾಜ್ಗಳೆಲ್ಲವಲ್ಲೂ ಕೂಡ ಓದಲ್ಪಡುವಂತಹ ಸೂರವಾದ ಸೂರತುಲ್ ಫಾತಿಹಾ. ಆ ಫಾತಿಹಾ ಸೂರತಿನಲ್ಲಿ
ಬಹಳ ಪ್ರಧಾನವಾಗಿ ವಿಶುದ್ಧ ಸೂರತುಲ್ ಫಾತಿಹಾದಲ್ಲಿ ಹೇಳುವಂಥದ್ದು ಇಯ್ಯಾಕ ನಅ್ಬುದು ವ ಇಯ್ಯಾಕ ನಸ್ತഈನ್. ಅಲ್ಲಾಹುವೇ ನಿನಗೆ ಮಾತ್ರ ಆರಾಧನೆ, ನಿನ್ನೊಂದಿಗೆ ಮಾತ್ರ ಸಹಾಯ ಪ್ರಾರ್ಥನೆ. ಮೂರನೆಯದಾಗಿ ಇಹ್ದಿನಸ್ ಸಿರಾತುಲ್ ಮುಸ್ತಕೀಮ್. ಅಲ್ಲಾಹನೇ ನೀನು ನನ್ನನ್ನು ಸಿರಾತುಲ್ ಮುಸ್ತಕೀಮ್ ನಲ್ಲಿ ನೀನು ನನ್ನನ್ನು ಪಥದಲ್ಲಿ ನನ್ನನ್ನು ಸೇರಿಸಬೇಕು. ಸಿರಾತುಲ್ ಲದೀನ ಅನ್ಅಮ್ತ ಅಲೈಹಿಂ. ಅಲ್ಲಾಹುವೇ ನೀನು ಅನುಗ್ರಹಿಸಿದಂತಹ, ನೀನು ಅನುಗ್ರಹ ಕೊಟ್ಟಂತಹ, ಯಾರು ಆ ಅನುಗ್ರಹ ಕೊಡಲ್ಪಟ್ಟವರು, ಮಿನಲ್ ಅಂಬಿಯಾಯಿ, ಅಂಬಿಯಾ ಮುರುಸಲುಗಳು, ಮಿನಸ್ ಸಾಲಿಹೀನ್, ಸಾಲಿಹುಗಳಾದಂತಹ ಅಲ್ಲಾಹನ ಇಷ್ಟದಾಸರುಗಳು, ಅಲ್ಲಾಹು ಪ್ರತ್ಯೇಕತೆ ಕೊಟ್ಟಂತಹ ಅಲ್ಲಾಹನ ಇಷ್ಟದಾಸರುಗಳು, ಇಂತಹವರು ನಡೆದಂತಹ ಆ ಸತ್ಪಥದಲ್ಲಿ ನನ್ನನ್ನು ಸೇರಿಸಬೇಕು ಅಂತೇಳಿ ವಿಶುದ್ಧ ಕುರ್ಆನ್ ನಲ್ಲಿ ಸುದೀರ್ಘವಾಗಿ ಹೇಳ್ತದೆ. ಇಹ್ದಿನ ಸಿರಾತಲ್ ಮುಸ್ತಕೀಮ್ ಮಾತ್ರವಲ್ಲ, ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ ಮಾತ್ರವಲ್ಲ, ಗೈರಿಲ್ ಮಗ್ಲೂಬಿ ಅಲೈಹಿಂ ಮಾತ್ರವಲ್ಲ, ವಲಲ್ಲಾಲೀನ್ ಆಮೀನ್. ಸುದೀರ್ಘವಾಗಿ ಸೂರತುಲ್ ಫಾತಿಹಾದಲ್ಲಿ ಹೇಳುವಂತದ್ದು ಸಿರಾತುಲ್ ಮುಸ್ತಕೀಮನ ಕುರಿತು. ಆ ಸಿರಾತುಲ್ ಮುಸ್ತಕೀಮ್, ಒಬ್ಬ ಮುಸ್ಲಿಂ ಕೇವಲ 5 ಹೊತ್ತು ನಮಾಜ್ ನಿರ್ವಹಿಸುವುದು ಮಾತ್ರವಲ್ಲ, ಕೇವಲ ವ್ರತಾಚರಣೆ ನಿರ್ವಹಿಸುವುದು ಮಾತ್ರವಲ್ಲ, ಕೇವಲ ಇಬಾದತ್ತುಗಳನ್ನು ನಿರ್ವಹಿಸುವುದು ಮಾತ್ರವಲ್ಲ, ಈ ಇಬಾದತ್ತುಗಳೆಲ್ಲವನ್ನೂ ಕೂಡ ನಿರ್ವಹಿಸುವುದರ ಜೊತೆಗೆ ಅವನಿಗೆ ಒಂದು ನಿರ್ಣಯಿಸಲ್ಪಟ್ಟಂತಹ ಒಂದು ಪಥವಿದೆ. ಆ ಪಥ ಅಂಬಿಯಾ ಮುರುಸಲುಗಳು ತೋರಿಸಿಕೊಟ್ಟಂತಹ ಹಾದಿ. ಆ ಹಾದಿಯನ್ನು ಸಹಾಬಾಗಳು ತೋರಿಸಿಕೊಟ್ಟಿದ್ದಾರೆ, ತಾಬಿಉಗಳು ತೋರಿಸಿಕೊಟ್ಟಿದ್ದಾರೆ. ಅನಂತರ ಬಂದಂತಹ ಇಮಾಮುಗಳ ಮೂಲಕ, ಬಹಳ ಸ್ಪಷ್ಟವಾದ ಹಾದಿಯ ಮೂಲಕ, ಔಲಿಯಾಗಳ ನಾಯಕತ್ವದಲ್ಲಿ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾ ಈ ಪ್ರದೇಶದಲ್ಲಿ ನಮಗೆ ಆ ಸಿರಾತುಲ್ ಮುಸ್ತಕೀಮ್ ಅನ್ನು ತೋರಿಸಿಕೊಟ್ಟಿದೆ. ಆ ಸಿರಾತುಲ್ ಮುಸ್ತಕೀಮ್ ಅಲ್ಲಿ ನಮ್ಮನ್ನು ನಿಲ್ಲಿಸುವಂತಹ ಕೆಲಸವನ್ನು ಬಹುಮಾನ್ಯ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾ ನಮಗೆ ಮಾಡಿಕೊಟ್ಟಿದೆ. ಒಂದನೆಯದಾಗಿ ಸಮಸ್ತ ನಿರ್ವಹಿಸಿದಂತಹ ಕೆಲಸ, ಎರಡನೆಯದಾಗಿ ಸಮಸ್ತ ನಮಗೆ ನಿರ್ವಹಿಸಿಕೊಟ್ಟಂತಹ ಕೆಲಸ, ನಮ್ಮ ಆದರ್ಶಕ್ಕೆ ಕಾವಲು ನಿಲ್ಲುವಂತಹ ಕೆಲಸ. ಯಾವ ಪ್ರದೇಶವನ್ನು ನೀವು ತೆಗೆದು ನೋಡಿ, ದೇಶದ ಜಗತ್ತಿನಲ್ಲಿರುವಂತಹ ದೊಡ್ಡ ದೊಡ್ಡ ಮುಸ್ಲಿಂ ರಾಷ್ಟ್ರಗಳು, ಅದು ಅರೇಬಿಯನ್ ರಾಷ್ಟ್ರಗಳಿರಬಹುದು ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳಿರಬಹುದು, ಈ ಎಲ್ಲಾ ರಾಷ್ಟ್ರಗಳಲ್ಲಿಯೂ ಕೂಡ ವಿಶುದ್ಧವಾದ ಇಸ್ಲಾಮಿನ ಪ್ರಭೆ ಇದೆ, ಮುಸ್ಲಿಂ ಸಮುದಾಯವಿದೆ, ಮುಸ್ಲಿಂ ಸಮುದಾಯದ ದೊಡ್ಡ ಜನಸಂಖ್ಯೆ ಇದೆ. ಈ ಜನಸಂಖ್ಯೆಗಳೆಲ್ಲವುಗಳ ಮಧ್ಯದಲ್ಲಿಯೂ ಕೂಡ ಒಂದು ರೀತಿಯ ಒಂದು ವಿಭಾಗ ಮುಸ್ಲಿಂ ಸಮುದಾಯ ರ್ಯಾಡಿಕಲಿಸಮ್ಗಳ ಭಾಗವಾಗಿ, ಭಯೋತ್ಪಾದನೆಗಳ ಭಾಗವಾಗಿ, ಒಂದು ವಿಭಾಗವಾಗಿ ಆ ರೀತಿಯಲ್ಲಿ ಸಂಚರಿಸುವಾಗ, ಇನ್ನೊಂದು ವಿಭಾಗ ವಹಾಬಿಯಿಸಮ್ ಅನ್ನು ಮಾತ್ರ ದೀನ್ ಅಂತೇಳಿ ತಿಳಿದುಕೊಂಡು ಮುಂದುವರಿಯುವಾಗ, ಮುಸ್ಲಿಂ ಸಮುದಾಯ ಈ ಪ್ರದೇಶದಲ್ಲಿ ಹಾಗಲ್ಲ, ಭಾರತ ದೇಶದಲ್ಲಿಯೂ ಕೂಡ ಸಾಚಾರ್ ವರದಿ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಅತ್ಯಂತ ಹಾನರೇಬಲ್ ಎಕ್ಸಿಸ್ಟೆನ್ಸ್ ಅನ್ನು ನಿರ್ಮಿಸಿಕೊಂಡಂತಹ ಒಂದು ಮುಸ್ಲಿಂ ಸಮುದಾಯವಿದ್ದರೆ ಅದು ಕೇರಳ ಮತ್ತು ಕೇರಳದೊಂದಿಗೆ ಹೊಂದಿಕೊಂಡಿರುವಂತಹ ಈ ಕರಾವಳಿಯ ಮುಸ್ಲಿಂ ಸಮುದಾಯ ಮಾತ್ರವಾಗಿದ್ದರೆ, ಆ ಮುಸ್ಲಿಂ ಸಮುದಾಯಕ್ಕೆ ಒಂದೆರಡು ವಿಚಾರಗಳಿವೆ. ಒಂದು, ಆದರ್ಶದಲ್ಲಿ ಭದ್ರತೆ. ಆದರ್ಶದಲ್ಲಿ ಭದ್ರತೆ ಇಲ್ಲದಂತಹ ಸಮುದಾಯವನ್ನು ಯಾವ ಶತ್ರುಗಳಿಗೆ ಬೇಕಾದರೂ, ಯಾವ ಸಂದರ್ಭದಲ್ಲಿ ಬೇಕಾದರೂ ಸೋಲಿಸಬಹುದು. ಅದಕ್ಕೆ ಬೇಕಾಗಿಯೇ ಮುಸ್ಲಿಂ ಸಮುದಾಯವನ್ನು ಆದರ್ಶದಿಂದ ಇಲ್ಲದಾಗಿಸಲಿಕ್ಕೆ, ಅವರಿಗೆ ಇಸ್ಲಾಮಿನ ಚಿಹ್ನೆಗಳಲ್ಲಿ, ಇಸ್ಲಾಮಿನಲ್ಲಿ ಗೌರವಿಸಲ್ಪಡಬೇಕಾದಂತಹ ಆ ವಿಚಾರಗಳಲ್ಲಿ ಗೌರವ ಇಲ್ಲದಾಗಿಸಲಿಕ್ಕೆ, ಕೇವಲ ಒಂದು ಆರ್ಟಿಫಿಷಿಯಲ್ ಮುಸ್ಲಿಂಗಳಾಗಿ ಮಾತ್ರ ಮಾರ್ಪಡಲಿಕ್ಕೆ, ಕೇವಲ ಒಂದು ಯಾಂತ್ರಿಕವಾದಂತಹ ಮುಸ್ಲಿಂಗಳಾಗಿ ಮಾತ್ರ ಮಾರ್ಪಡಲಿಕ್ಕೆ, ಅಲ್ಲಾಹನ ಅಂಬಿಯಾ ಮುರ್ಸಲುಗಳ ಕುರಿತು ಅವರಿಗೆ ಗೌರವವಿಲ್ಲ, ಅಲ್ಲಾಹನ ಔಲಿಯಾಗಳ ಕುರಿತು ಅವರಿಗೆ ಗೌರವವಿಲ್ಲ, ಮಸೀದಿಗಳ ಪ್ರತ್ಯೇಕತೆಯ ಕುರಿತು ಅವರಿಗೆ ಗೌರವ ಇಲ್ಲ, ವಿಶುದ್ಧ ಕುರ್ಆನ್ ಅನ್ನು ಯಾವ ರೀತಿಯಲ್ಲಿ ಗೌರವಿಸಬೇಕು ಎನ್ನುವ ಹೃದಯಾಂತರಾಳದ ಗೌರವವಿಲ್ಲ. ಈ ಗೌರವಗಳು ಯಾವಾಗ ಮುಸಲ್ಮಾನನ ಹೃದಯದಿಂದ ಎತ್ತರಿಸಲ್ಪಡುತ್ತದೋ, ಮುಸ್ಲಿಂ ಸಮುದಾಯದ ಮುಸಲ್ಮಾನನ ಹೃದಯದಿಂದ ಅದು ನೀಗಿಸಲ್ಪಡುತ್ತದೋ, ಅವಾಗ ಅವನು ಕೇವಲ ಒಬ್ಬ ಭೌತಿಕವಾದ ಮುಸ್ಲಿಂ ಮಾತ್ರ, ಒಬ್ಬ ಯಾಂತ್ರಿಕವಾದ ಮುಸ್ಲಿಂ ಮಾತ್ರ. ಆ ಮುಸ್ಲಿಮನನ್ನು ಯಾವ ದಿಕ್ಕಿಗೆ ಬೇಕಾದರೂ ಕೂಡ ಬಹಳ ಸುಲಭವಾಗಿ ಸಂಚರಿಸುವಂತೆ ಮಾಡಬಹುದು. ಈ ರೀತಿಯಲ್ಲಿ ಜಗತ್ತಿನೆಲ್ಲೆಡೆ ಮುಸ್ಲಿಂ ಸಮುದಾಯ ಬೇರೆ ಬೇರೆ ವಿಭಾಗವಾಗಿ ಸಂಚರಿಸಲ್ಪಡುವಾಗ, ಆ ರೀತಿಯಲ್ಲೆಲ್ಲ ನೀವು ಸಂಚರಿಸಬೇಕಾದದ್ದು. ನಿಮಗೆ ಸ್ಪಷ್ಟವಾದಂತಹ ಒಂದು ಪಥವಿದೆ ಎನ್ನುವುದನ್ನು ಬಹುಮಾನ್ಯ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾ 100 ವರ್ಷಗಳಲ್ಲಿ ಈ ಸಮುದಾಯಕ್ಕೆ ತೋರಿಸಿಕೊಟ್ಟಿದೆ. ಸುನ್ನತ್ ಜಮಾಅತ್ ಅನ್ನು ಮುಸ್ಲಿಂ ಸಮುದಾಯದ ಮುಖ್ಯ ದಾರಿಯಾಗಿ ನಿರ್ಮಿಸಿ ಈ ಸಮುದಾಯದ ಮುಂದಿರಿಸಿದೆ.
ಆ ಮುಖ್ಯಧಾರೆಯಲ್ಲಿ ಜೀವಿಸಲಿಕ್ಕೆ ಅಲ್ಲಾಹು ಸುಬ್ಹಾನಹು ತಆಲಾ ತೌಫೀಕ್ ನೀಡಲಿ. ಎರಡನೆಯದಾಗಿ ಮುಸ್ಲಿಂ ಸಮುದಾಯಕ್ಕೆ ನೀಡಿದಂತಹ ಕೊಡುಗೆ ಧಾರ್ಮಿಕ ಪ್ರಜ್ಞೆಯಾಗಿದೆ. ನಾನು ಮತ್ತು ನೀವು ನಮ್ಮ ಮನೆಯಲ್ಲಿ ಜನನವಾದ್ರೆ ನಾವು ಆಲೋಚಿಸುವುದು ಒಂದು ಮಗು ಜನಿಸಿದ್ರೆ ಆ ಮಗುವಿಗೆ ನಾನು ಧಾರ್ಮಿಕವಾಗಿ ಮೊದಲನೆಯದಾಗಿ ನೀಡಬೇಕಾದಂತಹ ಕೆಲಸ ಏನು? ನಾನು ಬಲ ಕಿವಿಯಲ್ಲೇನು ಕೊಡಬೇಕು, ಎಡ ಕಿವಿಯಲ್ಲೇನು ಕೊಡಬೇಕು, ಆ ಮಗುವಿನ ಧಾರ್ಮಿಕವಾದ ಕ್ರಿಯೆ ಏನು? ನನ್ನ ಮನೆಯಲ್ಲೊಂದು ಮದುವೆ ನಡೆಯುವುದಾದ್ರೆ ಧಾರ್ಮಿಕವಾದ ಕ್ರಿಯೆ ಏನು? ನನ್ನ ಮನೆಯಲ್ಲೊಂದು ಮರಣ ಸಂಭವಿಸುವುದಾದ್ರೆ ಧಾರ್ಮಿಕವಾದ ಕ್ರಿಯೆ ಏನು? ನನ್ನ ವ್ಯಾಪಾರದಲ್ಲಿ, ನನ್ನ ವ್ಯವಹಾರದಲ್ಲಿ, ನನ್ನ ಮನೆಯ ಚಟುವಟಿಕೆಗಳಲ್ಲಿ ಎಲ್ಲವುಗಳಲ್ಲೂ ಕೂಡ ನನ್ನ ಧರ್ಮ ಏನು ಹೇಳ್ತದೆ ಎನ್ನುವುದರ ಕುರಿತು ಆಲೋಚಿಸಲಿಕ್ಕೆ, ನನ್ನ ಮಗುವನ್ನು ಶಾಲೆಗೆ ಸೇರಿಸುವುದಕ್ಕಿಂತ ಮೊದಲು ನನ್ನ ಮಗುವನ್ನು ಫಾತಿಹಾ ಕಲಿಯಲಿಕ್ಕೆ, ನನ್ನ ಮಗುವನ್ನು ನಮಾಜ್ ಕಲಿಸಲಿಕ್ಕೆ ಮದ್ರಸಕ್ಕೆ ಸೇರಿಸಬೇಕು ಎನ್ನುವಂತಹ ಪ್ರಜ್ಞೆಯನ್ನು ನಮಗೆ ಹಾಕಿಕೊಟ್ಟದ್ದು ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾವಾಗಿದೆ. ಇವತ್ತು ಕೆಲವರಿಗೆ ಪ್ರಶ್ನೆಗಳು ಉದಯಿಸ್ತಾ ಇದೆ. ದೊಡ್ಡ ದೊಡ್ಡ ದಾಡಿ ಇಟ್ಟುಕೊಂಡು ಸಮಸ್ತದ ಮದ್ರಸದಲ್ಲಿ ಕಲಿತುಕೊಂಡು ಸ್ವಲ್ಪ ಬೆಳೆದಾಗ ಸಮಸ್ತ ಸಣ್ಣದಾಗ್ತದೆ. ಸಮಸ್ತದ ಉಲಮಾಗಳೇನೋ ಹಳೆ ಕಾಲದ ಚಿಂತಕರಾಗಿ ಮಾರ್ಪಡ್ತಾರೆ. ಅವರೆಲ್ಲ ಹಳೆ ಕಾಲದ ಏನೋ ವಿಚಾರಗಳನ್ನು ಹೇಳುವವರು ಅಂತೇಳಿ ಹೇಳುವವರಿದ್ದಾರೆ. ನಿಮಗೆ ಸಮಸ್ತ ಏನು ಕೊಟ್ಟಿದೆ ಅಂತೇಳಿ ಕೇಳುವ ಮಟ್ಟಕ್ಕೆ ನಮ್ಮೇನೋ ಚಿಂತನೆಗಳು ಸ್ವಲ್ಪ ಬೆಳೆದಾಗ, ನಮ್ಮ ಹಿಂದುಗಡೆ ಒಂದಿಷ್ಟು ಮಂದಿ ಸೇರಿಕೊಂಡಿದ್ದಾರೆ, ಅನುಯಾಯಿಗಳು ಸೇರಿಕೊಂಡಿದ್ದಾರೆ ಎನ್ನುವ ಚಿಂತನೆಗಳು, ಭಾವನೆಗಳು ಬಂದಾಗ ನಿಮಗೇನು ಸಮಸ್ತ ಮಾಡಿಕೊಟ್ಟಿದೆ ಅಂತೇಳಿ ಕೇಳುವವರಿದ್ದಾರೆ. ಸಮಸ್ತ ಈ ಮುಸ್ಲಿಂ ಸಮುದಾಯದ ಅಡಿಪಾಯವಾದಂತಹ ಧಾರ್ಮಿಕ ಪ್ರಜ್ಞೆಯನ್ನು ಈ ಮದ್ರಸಾಗಳ ಮೂಲಕ ಈ ಮುಸ್ಲಿಂ ಉಮ್ಮತ್ತಿಗೆ ನೀಡಿರುವುದರಿಂದಲೇ ಈ ಮುಸ್ಲಿಂ ಉಮ್ಮತ್ತಿನ ರಾಷ್ಟ್ರೀಯ ಭದ್ರವಾಗಿದೆ, ಈ ಮುಸ್ಲಿಂ ಉಮ್ಮತ್ತಿನ ಸಾಮಾಜಿಕತೆ ಭದ್ರವಾಗಿದೆ, ಈ ಮುಸ್ಲಿಂ ಉಮ್ಮತ್ತಿನ ಪ್ರತಿಯೊಂದು ಆರ್ಥಿಕ ವಿಚಾರಗಳು ಎಲ್ಲವೂ ಕೂಡ ಭದ್ರವಾಗಿ ಸುಸ್ಥಿರವಾಗಿ ನೆಲೆ ನಿಂತದ್ದು ಈ ಮದ್ರಸಾಗಳಿಂದ ನಮಗೆ ಸಿಕ್ಕಿದಂತಹ ಧಾರ್ಮಿಕ ಪ್ರಜ್ಞೆಯ ಮೂಲಕವಾಗಿದೆ. ಶೇಖುನಾ ಮಿತ್ತಬೈಲ್ ಉಸ್ತಾದ್ ಅನುಸ್ಮರಿಸಲ್ಪಡುವಂತಹ ಕಾರ್ಯಕ್ರಮ 3 ವರ್ಷಗಳ ಮುಂಚೆ ಶೇಖುನಾ ಮಿತ್ತಬೈಲ್ ಉಸ್ತಾದ್ ರವರ ನಾಮಧೇಯದಲ್ಲಿ ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ಏನಾದರೂ ನಿರ್ಮಿಸಬೇಕು, ಏನಾದರೂ ಚಲನವಲನಗಳನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದ ಒಂದು ಯಾತ್ರೆ ಹೊರಟಿದ್ದೆವು. ಆ ಯಾತ್ರೆ ನಾವು ಕೊನೆಗೆ ತಲುಪಿದ್ದು ಧಾರವಾಡ ಎನ್ನುವ ಪ್ರದೇಶದಲ್ಲಾಗಿತ್ತು. ಟೋಲ್ನಾಕ ಎನ್ನುವ ಮುಸ್ಲಿಂ ಬಡವರ ಓಣಿಯ ಸ್ಲಮ್ಗೆ ತಲುಪಿದಂತಹ ಸಂದರ್ಭದಲ್ಲಿ ಸಾವಿರಾರು ಮುಸಲ್ಮಾನರು ಬದುಕುವಂತಹ, ಜೀವಿಸುವಂತಹ ಒಂದು ಬಡವರ ಓಣಿಯ ಪ್ರದೇಶ, ಒಂದು ಸ್ಲಮ್ನ ಪ್ರದೇಶ. ಆ ಪ್ರದೇಶಕ್ಕೆ ತಲುಪಿದಾಗ ಅಲ್ಲಿರುವಂತಹ ಸಾವಿರಾರು ಮುಸ್ಲಿಮರು, ಅವರಿಗೆ ನಮಾಜ್ ನಿರ್ವಹಿಸಲಿಕ್ಕೆ ಗೊತ್ತಿಲ್ಲ. ಅಲ್ಲಿ ಬೆಳೆದು ಬರುತ್ತಿರುವಂತಹ ಮಕ್ಕಳು, ಆ ಮಕ್ಕಳಿಗೆ ಮದ್ರಸಾಗಳಿಲ್ಲ. ಅಲ್ಲೇ 5,000 ಕೈಯಲ್ಲಿ ಹಿಡಿದುಕೊಂಡು ಮಿತ್ತಬೈಲ್ ಉಸ್ತಾದರ ನಾಮಧೇಯದಲ್ಲಿ ಪ್ರಾರಂಭಿಸ್ತೇವೆ ಅಂತೇಳಿ ಒಂದು ಸಣ್ಣ ಬಾಡಿಗೆ ಕಟ್ಟಡದಲ್ಲಿ ಒಂದಿಷ್ಟು ಮಕ್ಕಳನ್ನು ಸೇರಿಸಿ ಪ್ರಾರಂಭಿಸಿದೆವು. ಇವತ್ತು ಅದು 14-15 ಮದ್ರಸಾಗಳಿಗೆ ತಲುಪಿದೆ. ನಾನು ಇದನ್ನು ಹೇಗೆ ಕೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಆ ಪ್ರದೇಶಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ನಮಗಾಗುವಂತಹ ಒಂದು ಅನುಭವ ಇದೆ. ಅಲ್ಲಿ ಸಂಪನ್ಮೂಲದ ಕೊರತೆ ಇಲ್ಲ, ಅಲ್ಲಿ ಮುಸ್ಲಿಂ ಸಮುದಾಯದ ಜನಸಂಖ್ಯೆಯ ಕೊರತೆ ಇಲ್ಲ, ಅಲ್ಲಿ ನಿಮಗಿಂತಲೂ ಉತ್ತಮವಾದ ಮದ್ರಸಾ ಕಟ್ಟಲಿಕ್ಕೆ ಬೇಕಾದಂತಹ ಧನಿಕರ ಕೊರತೆ ಅಲ್ಲಿಲ್ಲ. ಆದ್ರೆ ಅಲ್ಲಿ ಒಂದರ ಕೊರತೆ ಇದೆ. ಅದು ಇವತ್ತು ಸಮಸ್ತದ ಒಂದು ಕಾರ್ಯಕ್ರಮ ಈ ಪರ್ಲಿಯಾದಲ್ಲಿ ನಡೆಯುತ್ತಾ ಇದೆ ಅಂತೇಳಿ ಖತೀಬ್ ಉಸ್ತಾದ್ ಮಸೀದಿಯಲ್ಲಿ ಹೇಳಿದಾಗ, ಅಥವಾ ಇಲ್ಲಿ ಒಂದು ರ್ಯಾಲಿ ನಡೆಯುತ್ತದೆ ಅಂತೇಳಿ ಈ ಸಂಘಟನೆಯ ಪದಾಧಿಕಾರಿಗಳು ಹೇಳಿದಾಗ ಅದರಲ್ಲಿ ನಾನು ಸೇರಿಕೊಳ್ಬೇಕು. ಅಲ್ಲಿ ಇರ್ಷಾದ್ ದಾರಿಮಿ ಇದ್ದಾರೆ, ಅಲ್ಲಿ ಮುಹ್ಸಿನ್ ಫೈಜಿ ಇದ್ದಾರೆ, ಅಲ್ಲಿ ಬಮ್ರಾನ್ ಉಸ್ತಾದ್ ಅವರು ತಲುಪ್ತಾರೆ, ಅಲ್ಲಿ ಉಲಮಾಗಳಿದ್ದಾರೆ, ಅದರೊಂದಿಗೆ ನಾನು ಸೇರಿಕೊಳ್ಬೇಕು. ಅದು ನನ್ನ ಮದ್ರಸದ್ದು, ಅದು ನನ್ನ ಮಸೀದಿಯದ್ದು, ಅದು ನನ್ನ ಧರ್ಮದ ಧಾರ್ಮಿಕತೆಗೆ ಸೇರಿದ್ದು ಎನ್ನುವ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆ ಅಲ್ಲಿರುವಂತಹ ಜನರಲ್ಲಿಲ್ಲ. ನಾನು ಈಗ ಬರುವಾಗ ಅಲ್ಲಿ ಕೆಲಸ ನಿರ್ವಹಿಸುವಂತಹ ಒಬ್ಬ ಕೌಸರಿಯೊಂದಿಗೆ ಮಾತನಾಡ್ತಾ ಬಂದೆ. ಅವನು ಸಿವಿಲ್ ಸರ್ವಿಸಿಗೆ ಕಲಿಯುವಂತಹ ವಿದ್ಯಾರ್ಥಿ. ಮಧ್ಯಾಹ್ನ ಜುಮಾದ ಸಮಯವಾದಂತಹ ಸಂದರ್ಭದಲ್ಲಿ ಅವರು ಕ್ಲಾಸ್ನಿಂದ ಹೊರಗಡೆ ಹೋಗ್ತಾರೆ. ಜೊತೆಗಿದ್ದಂತಹ ಮುಸ್ಲಿಂ ಮಕ್ಕಳು ನಂತರ ಅವರು ಮರಳಿ ಬಂದಾಗ ಕೇಳಿದ್ರಂತೆ, ನೀವು ಯಾಕೆ ಕ್ಲಾಸ್ನ ಮಧ್ಯದಿಂದ ಎದ್ದು ಹೋದದ್ದು, ಮಧ್ಯಾಹ್ನ ಸಂದರ್ಭದಲ್ಲಿ ನೀವು ಯಾಕೆ ಹೋದ್ರಿ ಅಂತೇಳಿ. ಆ ಸಂದರ್ಭದಲ್ಲಿ ಜುಮಾ ನಮಾಜ್ ನಿರ್ವಹಿಸಲಿಕ್ಕೆ, ಇವತ್ತು ಶುಕ್ರವಾರ ಅಲ್ವಾ, ಇವತ್ತು
ಇವತ್ತು ನಮಗೆ ನಮಾಜ್ ಕಡ್ಡಾಯವಲ್ವಾ ಅಂತ ಹೇಳುವಾಗ ಅಂತಹ ಕಡ್ಡಾಯಗಳೇನು ನಮ್ಮಲ್ಲಿಲ್ಲ. ನಾವು ಅಂತಹ ಪ್ರಜ್ಞೆಯೂ ನಮಗಿಲ್ಲ. ನೀವು ನಮ್ಮ ಕಡೆಗೂ ಬನ್ನಿ ಅಂತೇಳಿ ಅವರನ್ನು ಆಹ್ವಾನಿಸುವ ಡಿಗ್ರಿ ಕಲಿತ ನಿಮ್ಮ ಪ್ರಾಯ ಇರುವ 20-25 ಪ್ರಾಯ ಇರುವಂತಹ ಮಕ್ಕಳ ಪರಿಸ್ಥಿತಿ ಆ ರೀತಿ ಇದ್ರೆ ಅವರಲ್ಲಿ ಮಸೀದಿ ಇಲ್ಲದೇನಲ್ಲ. ಪ್ರತಿಯೊಂದು ಮೊಹಲ್ಲಾದಲ್ಲೂ ಕೂಡ ಸಣ್ಣ ಸಣ್ಣ ಮಸೀದಿಗಳಿವೆ. ಆ ಮಸೀದಿಯಲ್ಲಿ ನಿಂತುಕೊಂಡು ನಮಾಜ್ ನಿರ್ವಹಿಸಲ್ಪಡಬೇಕು, ಈ ಮಸೀದಿಯಲ್ಲಿ ಬಾಂಗ್ 5 ಹೊತ್ತು ಕೇಳಬೇಕು ಎನ್ನುವಂತಹ ಆ ಪ್ರಜ್ಞೆಯನ್ನು ಕೊಡುವ ಒಂದು ನೇತೃತ್ವ, ಒಂದು ನಾಯಕತ್ವ ಆ ಊರಿನಲ್ಲಿ ಇಲ್ಲ ಎನ್ನುವುದಾಗಿದೆ ಆ ಊರಿನ ಸಮಸ್ಯೆ. ಇಲ್ಲಿನ ಧನಾತ್ಮಕತೆ ಏನು ಅಂತ ಕೇಳಿದ್ರೆ, ಈ ಮಸೀದಿ ನನಗೆ ಸೇರಿದ್ದು, ಈ ಮಸೀದಿ ನಡೆಯಬೇಕಾದದ್ದು ನನ್ನ ಜವಾಬ್ದಾರಿ. ಆ ಪ್ರಜ್ಞೆಯನ್ನು ಯಾರು ನನಗೆ ಮತ್ತು ನಿಮಗೆ ಹಾಕಿಕೊಟ್ಟದ್ದು? ಆ ಪ್ರಜ್ಞೆಯನ್ನು ಯಾರು ಹಾಕಿಕೊಟ್ಟದ್ದು? ಒಂದೇ ಉತ್ತರ ಇಲ್ಲಿದೆ, ಒಂದೇ ಉತ್ತರ ನಮ್ಮ ಮುಂದಿದೆ, ಅದು ಸಮಸ್ತ ಕೇರಳ ಜಮಯಿಯತುಲ್ ಉಲಮಾ. ನಾಳೆ ನನ್ನ ಮಕ್ಕಳಿಗೆ ಆ ಪ್ರಜ್ಞೆಯನ್ನು ಹಾಕಿಕೊಡ್ಲಿಕ್ಕೆ ಇಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ, ಅದಕ್ಕೂ ಕೂಡ ಇವತ್ತು ಹೇಳಲಿಕ್ಕೆ 10 ಹಲವಿದ್ರೂ ಕೂಡ ಮುಸ್ಲಿಂ ಸಮುದಾಯದ ಮುಖ್ಯ ಧಾರೆ ವಿಶ್ವಾಸವರ್ಪಿಸಿದಂತಹ ಒಂದು ಸಂಘಟನೆ ಇದ್ರೆ ಅದು ಸಮಸ್ತ ಕೇರಳ ಜಮಯಿಯತುಲ್ ಉಲಮಾ. 100 ವರ್ಷ ಅದು ಸಣ್ಣದೇನಲ್ಲ. 100 ವರ್ಷ ಅಂತ ಹೇಳಿದ್ರೆ ಅದು ಸಣ್ಣದೇನಲ್ಲ. ನೀವು ಆಲೋಚಿಸಿ ನೋಡಿ, ಒಂದು ಸಂಘಟನೆ ಒಂದು 10 ವರ್ಷ ನಿಲ್ಲುವುದಾದ್ರೂ ಕೂಡ ಅದು ದೊಡ್ಡ ವಿಚಾರ. ಅದೊಂದು 20 ವರ್ಷ ನಿಲ್ಲುವುದಾದ್ರೂ ಕೂಡ ಅದೊಂದು ದೊಡ್ಡ ವಿಚಾರ. ಇದು ನಡು ಬಿಸಿಲಿನಲ್ಲಿ ಉದಯಿಸಿದಂತಹ ಪ್ರಸ್ಥಾನ. ಯಾವ ಕಾಲ ಗೊತ್ತಾ? 1925 ಕಾಲ. ಆ ಕಾಲವನ್ನು ನಾವು ಕೇಳಿದ್ದೇವೆ, ಆದ್ರೆ ಆ ಕಾಲದ ನಿಜ ಸ್ವರೂಪವನ್ನು ನಾವು ತಿಳಿದುಕೊಳ್ಳಿಲ್ಲ. ಮಲಬಾರ್ ಕಲಾಪ ಅಂತೇಳಿದ್ರೆ ಇವತ್ತು ಪ್ಯಾಲೆಸ್ತೀನಿನ ಚಿತ್ರಣವನ್ನು ನಾವು ಯಾವ ರೀತಿ ನೋಡುತ್ತಾ ಇದ್ದೇವೋ ಅದೇ ರೀತಿಯ ಹಸಿವು ಕೇರಳದಲ್ಲೂ ಈ ಮಲಬಾರ್ ಪ್ರದೇಶದಲ್ಲೂ ಇದ್ದಂತಹ ಕಾಲ. ಉಣ್ಣಲಿಕ್ಕೆ ಒಂದು ಹೊತ್ತಿನ ಊಟವಿಲ್ಲದಂತಹ ಕಾಲ ಅದು. ಆ ಕಾಲದಲ್ಲಿ ಸಂದರ್ಭವನ್ನು ಬಳಸಿಕೊಂಡು ಆ ತನಕ ಬಂದಂತಹ ಇಸ್ಲಾಮಿನ ನೈಜ ಆಶಯದ ವಿರುದ್ಧ ಒಂದು ಪ್ರಸ್ಥಾನ ಬರ್ತದೆ. ಇನ್ನೊಂದು ಕಡೆಗೆ ಕ್ರೈಸ್ತ ಮಿಷನರಿಗಳು ಎಳೆಯುತ್ತಾರೆ, ಇನ್ನೊಂದು ಕಡೆಯಲ್ಲಿ ಬೇರೆ ಇರ್ತದೆ. ಇವೆಲ್ಲವುಗಳ ಮಧ್ಯೆ ಉದಯಿಸಿಕೊಂಡಂತಹ ಸಂಘಟನೆಯಾಗಿದೆ ಸಮಸ್ತ ಕೇರಳ ಜಮಯಿಯತುಲ್ ಉಲಮಾ. ಅದು 100 ವರ್ಷಗಳ ಕಾಲ ಈ ಉಮ್ಮತ್ತಿನಲ್ಲಿ ನಿಲ್ಲಬೇಕಾದ್ರೆ, ಆ 100 ವರ್ಷದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ 5ನೇ ತರಗತಿಯವರೆಗೆ, 7ನೇ ತರಗತಿಯವರೆಗೆ, 10ನೇ ತರಗತಿಯವರೆಗೆ ಕಲಿಸಿಕೊಂಡವರಿಗೆ ಸರ್ಟಿಫಿಕೇಟ್ ಕೊಡಬೇಕಾಗಿದ್ರೆ, ಲಕ್ಷಾಂತರ ಉಲಮಾಗಳನ್ನು ಈ ಸಮಾಜಕ್ಕೆ ಕೊಡಬೇಕಾಗಿದ್ರೆ, 11,000ಕ್ಕಿಂತಲೂ ಅಧಿಕ ಮದ್ರಸಗಳನ್ನು ನಿರ್ಮಿಸಬೇಕಾದ್ರೆ, ಸಾವಿರಾರು ಮೊಹಲ್ಲಾಗಳಿಗೆ ನಾಯಕತ್ವವನ್ನು ನೀಡಬೇಕಾದ್ರೆ ಅದರ ಮೇಲೆ ಸಮುದಾಯಕ್ಕೆ ಒಂದು ಭರವಸೆ ಇರಬೇಕು. ಇದು ವಂಚಿಸುವ ಪ್ರಸ್ಥಾನವಲ್ಲ, ಇದು ಹಣ ಲೂಟಿ ಮಾಡುವ ಪ್ರಸ್ಥಾನವಲ್ಲ. ಇದರ ನಾಯಕತ್ವ ಭದ್ರವಾಗಿದೆ, ಇದರ ನಾಯಕತ್ವ ಪಾರದರ್ಶಕತೆಯಿಂದ ಕೂಡಿದೆ. ಈ ವಿಶ್ವಾಸ ಸಮುದಾಯಕ್ಕೆ ಇದ್ದರೆ ಮಾತ್ರ ಸಮುದಾಯದಲ್ಲಿ 100 ವರ್ಷಗಳ ಕಾಲ ಒಂದು ಸಂಘಟನೆಗೆ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ. ಅದು ಇಲ್ಲಿ ಸಾಧ್ಯವಾಗಿದ್ರೆ ಸಮಸ್ತ ಕೇರಳ ಜಮಯಿಯತುಲ್ ಉಲಮಾಗೆ ಮಾತ್ರ ಅಲ್ಲಾಹು ಸುಬ್ಹಾನಹು ತಆಲ ಇನ್ನಷ್ಟು ಶತಮಾನಗಳು ಮಹದಿ ಇಮಾಮರ ಕೈಗೆ ಇದು ತಲುಪುವ ತನಕ ಮಹಾನರಾದ ವರಕಲ್ ಮುಲ್ಲಕೋಯ ತಂಗಳ ಪ್ರಾರ್ಥನೆಯಂತೆ ಮಹದಿ ಇಮಾಮರ ಕೈಗೆ ತಲುಪುವ ತನಕ ಅಲ್ಲಾಹು ಸುಬ್ಹಾನಹು ತಆಲ ಇದನ್ನು ನೆಲೆ ನಿಲ್ಲಿಸಲಿ. ಅಲ್ಲಾಹು ತೌಫೀಕ್ ನೀಡಲಿ. ಈ ಧಾರ್ಮಿಕ ಪ್ರಜ್ಞೆಯಾಗಿದೆ. ಎರಡನೆಯದಾಗಿ ಸಮಸ್ತ ಈ ಉಮ್ಮತ್ತಿಗೆ ನೀಡಿದಂತಹ ಬಹಳ ಪ್ರಧಾನವಾದಂತಹ ಕೊಡುಗೆ. ಮೂರನೆಯದಾಗಿ ಈ ಉಮ್ಮತ್ತಿಗೆ ಸಮಸ್ತ ಇನ್ನೊಂದು ನೀಡಿದೆ. ಅದು ಏನು ಅಂತ ಕೇಳಿದ್ರೆ, ವಿಶುದ್ಧ ಕುರ್ಆನಿನಲ್ಲಿ ಬನು ಇಸ್ರಾಯೇಲ್ಗಳೊಂದಿಗೆ ವಿಶುದ್ಧ ಕುರ್ಆನ್ ಹೇಳ್ತದೆ, ನಿಮಗೆ ಅಲ್ಲಾಹು ನೀಡಿದಂತಹ ಅನುಗ್ರಹಗಳ ಕುರಿತು ನೀವು ಸ್ಮರಿಸಬೇಕು ಅಂತೇಳಿ. ಸಹಾಬಾಗಳು ಕೇಳ್ತಾರೆ, ಬನು ಇಸ್ರಾಯೇಲ್ಗಳಿಗೆ ನೀಡಿದಂತಹ ಅನುಗ್ರಹ ಏನು ಅಂತ ಕೇಳಿದಾಗ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉತ್ತರ, ಬನು ಇಸ್ರಾಯೇಲ್ಗಳಿಗೆ ಅಲ್ಲಾಹು ಸುಬ್ಹಾನಹು ತಆಲ ಅಂಬಿಯಾ ಮುರ್ಸಲುಗಳನ್ನು ನೀಡಿದ್ದಾನೆ. ಹಲವಾರು ಅಂಬಿಯಾ ಮುರ್ಸಲುಗಳು ನೀಡಲ್ಪಟ್ಟಂತಹ ಒಂದು ಸಮೂಹವಾಗಿದೆ ಬನು ಇಸ್ರಾಯೇಲ್ಗಳು ಅಂತ ಹೇಳಿದಾಗ ಸಹಾಬಿಗಳು ಕೇಳ್ತಾರೆ, ಹಬೀಬರೇ, ನಮಗೆ
ತಾವು ಖಾತಿಮುಲ್ ಅಂಬಿಯಾ, ತಾವು ಅಂತ್ಯ ಪ್ರವಾದಿಯಾಗಿದ್ದಾರೆ. ಈ ಸಮುದಾಯಕ್ಕೆ ಆ ಅನುಗ್ರಹ ಇಲ್ವಾ ಅಂತ ಕೇಳಿದಾಗ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ಉತ್ತರವಾಗಿತ್ತು, ಅಲ್ ಉಲಮಾഉ ಉಮ್ಮತಿ ಕಅಂಬಿಯಾ ಇಬ್ನಿ ಇಸ್ರಾಯೀಲ್. ನನ್ನ ಉಮ್ಮತ್ತಿನ ಉಲಮಾಗಳು ಅವರು ಬನು ಇಸ್ರಾಯೀಲುಗಳ ಅಂಬಿಯಾಗಳ ರೀತಿಯಾಗಿದ್ದಾರೆ ಅಂತೇಳಿ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ಉತ್ತರ ಕೊಟ್ಟಾಗ, ಈ ಉಮ್ಮತ್ತಿನ ಅತಿ ದೊಡ್ಡ ಅನುಗ್ರಹ ಯಾವುದು ಅಂತ ಕೇಳಿದ್ರೆ ಅದು ರಾಜಕೀಯ ಪ್ರಸ್ಥಾನಗಳಲ್ಲ, ಅದು ಸಂಪತ್ತಿನ ಆರ್ಥಿಕತೆಯಲ್ಲ, ಅದು ಈ ಉಮ್ಮತ್ತಿನ ಇನ್ನೇನೋ ಮೇಲೈಕೆಗಳಲ್ಲ. ಈ ಉಮ್ಮತ್ತಿನ ಅತಿ ದೊಡ್ಡ ಅನುಗ್ರಹ ಅಲ್ಲಾಹರ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ಹೇಳಿದಂತೆ ಅದು ಈ ಉಮ್ಮತ್ತಿನ ಉಲಮಾಗಳಾಗಿದ್ದಾರೆ. ಮಸೀದಿ ನಿರ್ಮಿಸಲ್ಪಟ್ಟರೆ ಮಾತ್ರವಲ್ಲ, ಆ ಮಸೀದಿಯಲ್ಲಿ ಫಾತಿಹಾ ಓದಿಕೊಂಡು ಇಮಾಮತ್ಗೆ ಒಬ್ಬ ಆಲಿಮ್ ಒಬ್ಬ ಊರಿನಲ್ಲಿರಬೇಕು. ಮದ್ರಸಗಳು ನಿರ್ಮಿಸಲ್ಪಟ್ಟರೆ ಮಾತ್ರ ಸಾಧ್ಯವಲ್ಲ, ಈ ಮದ್ರಸಾದಲ್ಲಿ ಕಲಿಸಿಕೊಡ್ಲಿಕ್ಕೆ ಅಲಿಫ್ ಬಾ ಕಲಿಸಿಕೊಡ್ಲಿಕ್ಕೆ ಉಲಮಾಗಳು ಆ ಊರಿನಲ್ಲಿ ಬೇಕು. ನಮಗಿಂತಲೂ ಧಾರ್ಮಿಕವಾಗಿ ಮುಂದಿದ್ದವರಾಗಿದ್ದರು ಬಿಜಾಪುರದವರು. ಮಖ್ದೂಮಿಗಳನ್ನು ಅಲ್ಲಿಗೆ ಕರೆಸಿಕೊಂಡು ಆಧರಿಸಲ್ಪಟ್ಟ, ಗೌರವಿಸಲ್ಪಟ್ಟಂತಹ ಚರಿತ್ರೆ ಅಲ್ಲಿದೆ. ಆಧರಿಸಲ್ಪಟ್ಟಂತಹ, ಸನ್ಮಾನಿಸಲ್ಪಟ್ಟಂತಹ ಉದಾಹರಣೆಗಳು ಬಿಜಾಪುರದಲ್ಲಿದೆ. ನಮಗಿಂತಲೂ ದೊಡ್ಡ ಮಸೀದಿಗಳು ಅಲ್ಲಿ ನಿರ್ಮಿಸಲ್ಪಟ್ಟಿದೆ ಕಾಲಗಳಲ್ಲಿ. ಉತ್ತರ ಪ್ರದೇಶದಲ್ಲಿ ನಿರ್ಮಿಸಲ್ಪಟ್ಟಿದೆ. ಆದರೆ ಕಾಲ ಕಳೆದಾಗ ಅಲ್ಲೇನು ನಷ್ಟ ಸಂಭವಿಸಿದೆ ಅಂತ ಹೇಳಿದ್ರೆ, ಇದನ್ನು ನೆಲೆ ನಿಲ್ಲಿಸುವಂತಹ ಉಲಮಾಗಳು, ಸಮಾಜದಲ್ಲಿ ನಾಯಕತ್ವ ನೀಡಬಲ್ಲಂತಹ ಉಲಮಾಗಳ ಸೃಷ್ಟಿ ಒಂದು ಕಾಲದಲ್ಲಿ ನಷ್ಟ ಹೊಂದಿದಾಗ, ಅಲ್ಲಿ ಇಲ್ಮು ಹಯಾತುಲ್ ಇಸ್ಲಾಂ, ಯಾವಾಗ ಇಲ್ಮು ನೆಲೆ ನಿಲ್ತದೋ ಅವಾಗ ಇಸ್ಲಾಮಿನ ಜೀವ ಅಲ್ಲಿ ನೆಲೆ ನಿಲ್ತದೆ ಅಂತೇಳಿ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ಕಲಿಸಿದಂತೆ ಆ ಇಲ್ಮನ್ನು ನೆಲೆ ನಿಲ್ಲಿಸಲಿಕ್ಕೆ, ಧಾರ್ಮಿಕ ಜ್ಞಾನವನ್ನು ನೆಲೆ ನಿಲ್ಲಿಸಲಿಕ್ಕೆ ಪರಿಪಕ್ವರಾದಂತಹ ಉಲಮಾಗಳ ಸೃಷ್ಟಿ ಯಾವಾಗ ಅಸಾಧ್ಯವಾಯಿತೋ ಅದು ಸಮಾಜದ ಪತನಕ್ಕೆ ಕಾರಣವಾಯಿತು. ಆದರೆ ಆ ಪತನಕ್ಕೆ ಹೇತು ಕೊಡದೆ, ಆ ಪತನಕ್ಕೆ ದಾರಿ ಕೊಡದೆ ಉಮ್ಮತ್ತಿಗೆ ಬೇಕಾದಂತಹ ಉಲಮಾಗಳನ್ನು ಸೃಷ್ಟಿಸಿಕೊಂಡು ಪ್ರತಿ ಗ್ರಾಮಗಳಲ್ಲೂ ಕೂಡ ಅವರು ತ್ಯಾಗ ಸಹಿಸಿಕೊಂಡು ಸಮರ್ಪಣಾ ಭಾವದೊಂದಿಗೆ ಸೇವೆ ನಿರ್ವಹಿಸಲಿಕ್ಕೆ ಬೇಕಾದಂತಹ ಉಲಮಾಗಳನ್ನು ಸಮಸ್ಯೆಗೆ ನಿರ್ವಹಿಸಲಿಕ್ಕೆ ಸಾಧ್ಯವಾಗಿದೆ. ನಾವು ಉತ್ತರ ಕರ್ನಾಟಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಕೆಲವೊಂದು ಪ್ರಜ್ಞೆ ಇರುವ ಉಮರಾಗಳು ಹೇಳೋದುಂಟು, ಉಸ್ತಾದ್ ಇಲ್ಲಿನ ಮೌಲಾನಾಗಳನ್ನು ಮಾತ್ರ, ನಾನು ದೂರುವುದಲ್ಲ, ಆದರೆ ಅವರು ಹೇಳುವಂತಹ ವಿಚಾರ, ಇಲ್ಲಿನ ಮೌಲಾನಾಗಳನ್ನು ಮಾತ್ರ ನಂಬಿಕೊಂಡು ನೀವು ಮದ್ರಸಗಳನ್ನು ಮಾಡಬೇಡಿ, ನಿಮ್ಮ ಊರಿನ ಉಲಮಾಗಳು ಬರಬೇಕು. ಅವರಿಗಿರುವಂತಹ ಸಮರ್ಪಣಾ ಭಾವ ಇನ್ನೊಬ್ಬರಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಸಮರ್ಪಣಾ ಭಾವ ಇಂದಿನ ಕಾಲದ ನಮ್ಮಂಥವರಿಗೆ ಎಷ್ಟಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ. ಆದರೆ ಕಳೆದ ಕಾಲದಲ್ಲಿ ಮಹಾನರಾದ ಶೇಖುನಾ ಶಂಸುಲ್ ಉಲಮಾ ಕೈಯಲ್ಲಿ ಲಾಟನ್ ಹಿಡಿದುಕೊಂಡು ಬಯಲು ಸೀಮೆಗಳನ್ನು ದಾಟಿಕೊಂಡು ನಮ್ಮ ತಾತಂದಿರ ಕಿವಿ ಓಲೆಗಳನ್ನು ವಿಶ್ವಾಸಿಗಳ ಮುಂದಿರಿಸಿಕೊಂಡು ಕರೆದು, ನಾವು ಮನೆಯಲ್ಲಿ ಊಟ ಮಾಡುವಾಗ ನಮ್ಮ ಹಿರಿಯರು ಒಂದು ಹಿಡಿಯಕ್ಕಿಯನ್ನು ತೆಗೆದಿಟ್ಟು ಅದನ್ನು ಮಸೀದಿಗೆ ತೆಗೆದುಕೊಂಡು ಹೋಗಿ ಅದನ್ನು ಏಲಂ ಮಾಡಿ ರಾತ್ರಿ ಹಗಲೆನ್ನದೆ ದುಡಿದು CH ಉಸ್ತಾದರಂತಹ ಉಲಮಾಗಳು ರಾತ್ರಿಯಲ್ಲಿ ನ್ಯಾಷನಲ್ ಹೈವೇಯಲ್ಲಿ ನಿಂತುಕೊಂಡು ಹೋಗುವಂತಹ ಲಾರಿಗಳಿಗೆ ಕೈ ತೋರಿಸಿ ಅದರಲ್ಲಿ ಪ್ರಯಾಣ ಬೆಳೆಸಿ ಸಿಕ್ಕಿದ ಮಸೀದಿಗಳಲ್ಲಿ ಮಲಗಿ ಅಥವಾ ಮಸೀದಿಯ ಸಿಟೌಟ್ಗಳಲ್ಲಿ ಮಲಗಿ, ಯಾಕೆ ಹೌದಿನ ಬದಿಯಲ್ಲಿ ಮಲಗಿಯೂ ಕೂಡ ಈ ಪ್ರಸ್ಥಾನವನ್ನು, ಈ ಸಂಘಟನೆಗೆ ಬೇಕಾಗಿ ಸೇವೆ ನಿರ್ವಹಿಸಿಕೊಂಡು ಪ್ರಾರ್ಥಿಸಿಕೊಂಡು ವಿಶ್ವಾಸಿಗಳ ಜೊತೆಗೆ ನಿಂತುಕೊಂಡು ಬಡವರು, ನಾಣ್ಯ ಕೊಟ್ಟವರು, 10 ರೂಪಾಯಿ ಕೊಟ್ಟವರು ಎಲ್ಲರೂ ಕೂಡ ಸೇರಿಕೊಂಡು ಬೆಳೆಸಿ ಈಗ 100ನೇ ವರ್ಷಕ್ಕೆ ತಲುಪುವಾಗ ಸಯ್ಯಿದುಲ್ ಉಲಮಾ ಹೇಳ್ತಾರೆ, ತಹಿಯ್ಯ, ಈ ಸಮಸ್ತ 100 ವರ್ಷ ಸಮಾಜದ ಜೊತೆಗೆ ನಿಂತಿದೆ. ನೀವು ತಹಿಯ್ಯವಾಗಿ, ಕಾಣಿಕೆಯಾಗಿ ಈ ಸಮಸ್ಯೆಗೆ ನೀವು ಮರಳಿ ಕೊಡಬೇಕು ಅಂತೇಳಿ ಉಮ್ಮತ್ತಿನೊಂದಿಗೆ ಕೇಳಿದಾಗ ಯಾವ ಬಾಫಿ ತಂಗಳ್ರವರು ಸಣ್ಣ ನಾಣ್ಯದಿಂದ ಪ್ರಾರಂಭಿಸಿದ್ದಾರೋ
ಯಾವ ನಾಣ್ಯ ತುಟ್ಟುಗಳಿಂದ ಆರಂಭವಾಗಿದೆಯೋ, ಯಾವ ಹಿಡಿಯಕ್ಕಿಯಿಂದ ಏಲಂ ಮಾಡಿಕೊಂಡು ಆರಂಭವಾಗಿದೆಯೋ, ಯಾವ ಕಿವಿಯೋಲೆಯಿಂದ ಆರಂಭವಾಗಿದೆಯೋ, ಅದು ಸಾಗಿ ಬಂದು ಉಮ್ಮತ್ತಿನೊಂದಿಗೆ ಸಮಸ್ತ ಕೇಳಿದಾಗ, ಉಮ್ಮತ್ತಿನೊಂದಿಗೆ ಸಯ್ಯದುಲ್ ಉಲಮಾ ಕೇಳಿದಾಗ 1 ಕೋಟಿಯಲ್ಲ, 2 ಕೋಟಿಯಲ್ಲ, 46 ಕೋಟಿಯನ್ನು ಈ ಮುಸ್ಲಿಂ ಸಮುದಾಯ ವಿಶ್ವಾಸವರ್ಪಿಸಿಕೊಂಡು, ಭರವಸೆ ಅರ್ಪಿಸಿಕೊಂಡು, ಇನ್ನಷ್ಟು ಕಾಲ ಈ ಉಮ್ಮತ್ತಿನ ನಾಯಕತ್ವಕ್ಕೆ ಈ ಸಮಸ್ತ ಸಾಕು ಅಂತೇಳಿ ಈ ವಿಶ್ವಾಸಿಗಳು ನೀಡಿದ್ರೆ, ಅದು 100 ವರ್ಷದಲ್ಲಿ ಸಮಸ್ತ ಗಳಿಸಿದಂತಹ ವಿಶ್ವಾಸ, ಸಮಸ್ತ ಗಳಿಸಿದಂತಹ ಭರವಸೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಇನ್ನಷ್ಟು ಕಾಲ ಈ ಸಮಸ್ತದೊಂದಿಗೆ ಜೊತೆಗೆ ನಿಲ್ಲಲಿಕ್ಕೆ ಅಲ್ಲಾಹು ಸುಬ್ಹಾನಹು ವ ತಆಲಾ ತೌಫೀಕ್ ನೀಡಲಿ. ನಾನು ಸುದೀರ್ಘವಾಗಿ ಮಾತನಾಡುವುದಲ್ಲ, ನನಗೆ ಆರೋಗ್ಯ ಸಮಸ್ಯೆ ಇದೆ. ಬಹುಮಾನ್ಯರಾದ ಶೇಖುನಾ ಮಿತ್ತಬೈಲ್ ಉಸ್ತಾದರವರ ಜೀವನದಿಂದ ನೀವು ಕಲಿಬೇಕಾದಂತಹ ಒಂದು ಪಾಠವಿದೆ, ನಾನು ಮತ್ತು ನೀವು. ಅದೇನು ಅಂತ ಕೇಳಿದರೆ, ಒಂದು ಯಾವ ಸಂದರ್ಭದಲ್ಲಿಯೂ ಕೂಡ ಶೇಖುನಾ ಮಿತ್ತಬೈಲ್ ಉಸ್ತಾದರೊಂದಿಗೆ ವಿದೇಶ ಯಾತ್ರೆ ಮಾಡಿದವನು ನಾನು. ಶೇಖುನಾ ಮಿತ್ತಬೈಲ್ ಉಸ್ತಾದರವರ ಜೀವನದ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮಷ್ಟಲ್ಲದಿದ್ದರೂ ಕೂಡ ಸ್ವಲ್ಪ ಒಡನಾಟವನ್ನು ಬೆಳೆಸಲಿಕ್ಕೆ ಸಾಧ್ಯವಾದಂತಹ ಸಂದರ್ಭಗಳಿವೆ. 1-2 ಪಾಠ ಮಿತ್ತಬೈಲ್ ಉಸ್ತಾದರಿಂದ ನಾನು ಕಲಿತಿದ್ದೇನೆ. ಒಂದು ಸಯ್ಯದರುಗಳಿಂದಂತಹ ಗೌರವ, ಯಾವ ಸಯ್ಯದ್ ತನ್ನ ಜೊತೆಗಿದ್ರೂ ಕೂಡ ಆ ಸಯ್ಯದನ್ನು ಉಸ್ತಾದರು ಗೌರವಿಸುತ್ತಂತಹ ಒಂದು ರೀತಿ. 2ನೇದು, ಶೇಖುನಾ ಮಿತ್ತಬೈಲ್ ಉಸ್ತಾದರಿಗೆ ಭಾಷಣ ಮಾಡುವುದಾದರೆ ಇನ್ನು 3 ಗಂಟೆಯೋ 4 ಗಂಟೆಯೋ ಇನ್ನು 10 ಗಂಟೆಯೋ ಎಷ್ಟು ಗಂಟೆ ಬೇಕಾದರೂ ಉಸ್ತಾದರಿಗೆ ಭಾಷಣ ಮಾಡುವ, ಇಲ್ಮು ಹೇಳುವ ದೊಡ್ಡ ಸಮುದ್ರ ಬಹುಮಾನ್ಯರಾದ ಮಿತ್ತಬೈಲ್ ಉಸ್ತಾದ್. ಆದರೆ ತನ್ನ ಭಾಷಣಗಳಲ್ಲೆಲ್ಲವೂ ಕೂಡ ಒಂದು ವಿಚಾರವನ್ನು ಮಂಡಿಸ್ತಾ ಇದ್ರು. ಅದು ಯಾವ ವಿಚಾರ ಅಂತ ಕೇಳಿದರೆ, ಸಮಸ್ತ ಇಂತಹ ವಿಚಾರದಲ್ಲಿ ಇಂತಹ ತೀರ್ಮಾನವನ್ನು ಹೇಳಿದೆ, ಇಂತಹ ವಿಚಾರದಲ್ಲಿ ಈ ನಿಲುವನ್ನು ಸ್ವೀಕರಿಸಿಕೊಂಡಿದೆ, ಆ ಸಮಸ್ತದ ನಿಲುವಾಗಿದೆ ನಿಮಗಿರಬೇಕಾದದ್ದು. ಸಮಸ್ತದ ನಿಲುವಿನ ಕುರಿತು ಹೇಳದಂತಹ ಉಸ್ತಾದರ ಭಾಷಣವನ್ನು ನಾನು ಕೇಳಿದ್ದೇನೆ. ಅಷ್ಟು ಕೂಡ ಸಮಸ್ತದ ನಿಲುವು, ಸಮಸ್ತ ಏನು ಹೇಳ್ತದೋ ಅಲ್ಲಿ ನಿಲ್ಲುವಂತಹ ಕಠಿಣವಾದಂತಹ ನಿರ್ಧಾರ ಅಥವಾ ಆ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಒಂದು ರೀತಿ. ಇವತ್ತಿನ ಕಾಲಘಟ್ಟದಲ್ಲಿ ಆಚೆಯಿಂದ ಇನ್ನೊಬ್ಬರು, ಈಚೆಯಿಂದ ಇನ್ನೊಬ್ಬರು, ಒಳಗಿನಿಂದ ಬೇಗುದಿಗಳು ಇವೆಲ್ಲವೂ ಏಳುತ್ತಿರುವಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಇಷ್ಟು ಆಲೋಚಿಸಿದ್ರೆ ಸಾಕು. 43 ವರ್ಷಗಳ ಕಾಲ ನಮಗೆ ನಾಯಕತ್ವ ನೀಡಿದಂತಹ ಶೇಖುನಾ ಮಿತ್ತಬೈಲ್ ಉಸ್ತಾದ್ ತನ್ನ ಜೀವನದುದ್ದಕ್ಕೂ ಹೇಳಿದ್ದು ಸಮಸ್ತದ ನಿಲುವುಗಳ ಕುರಿತಾಗಿದೆ, ಸಮಸ್ತದ ತೀರ್ಮಾನಗಳ ಕುರಿತಾಗಿದೆ. ತನಗೆ ಬಂದಂತಹ ಸ್ಥಾನಗಳನ್ನೆಲ್ಲವನ್ನೂ ಕೂಡ ನನಗೆ ಬೇಡ ಬೇಡ ಎಂದು ದೂರವಿರಿಸಿ ಕೊನೆಗೆ ಸಮಸ್ತದ ಮುಷಾವರ ಬಂದಾಗ ಅದನ್ನು ಸಂತೋಷದಿಂದ ಅಷ್ಟೇ ಜವಾಬ್ದಾರಿಯ ಹೆದರಿಕೆಯೊಂದಿಗೆ ಸ್ವೀಕರಿಸಿಕೊಂಡಂತಹ ಶೇಖುನಾ ಮಿತ್ತಬೈಲ್ ಉಸ್ತಾದರಿಗೆ ಸಮಸ್ತದೊಂದಿಗೆ ಒಂದು ಭರವಸೆ ಇತ್ತು, ಸಮಸ್ತದೊಂದಿಗೆ ಒಂದು ಗೌರವವಿತ್ತು. ಅದನ್ನು ಮಾತ್ರ ಅಂಗೀಕರಿಸಿಕೊಂಡ್ರೆ ಸಾಕು. ಅಲ್ಲಾಹು ತೌಫೀಕ್ ನೀಡಲಿ. ಮಾನ್ಯರಾದ ಸೈಯದ್ ಬಾಸಿತ್ ತಂಗಲ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ಶಾ ಅಲ್ಲಾಹ್ ನಾನು ಮುಗಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ, ಈ ಸಮಸ್ತದ SKSSFನ ಜೊತೆಗೆ ಸಮಸ್ತದ ಎಲ್ಲ ಕಾರ್ಯಚಟುವಟಿಕೆಗಳ ಜೊತೆಗೆ ನಿಲ್ಲಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು. ವಿಶೇಷವಾಗಿ ಸಮಸ್ತದ 100ನೇ ವಾರ್ಷಿಕೋತ್ಸವದ ಶತಾಬ್ದಿ ಸಂದೇಶ ಯಾತ್ರೆ 28ನೇ ತಾರೀಕಿನಂದು ಅಡ್ಯಾರ್ ಕಣ್ಣೂರುವಿನಲ್ಲಿ ಒಂದು 50,000 ಸಮಸ್ತಾನುಯಾಯಿಗಳಿಂದ ಸೇರಬೇಕು ಎನ್ನುವುದು ನಮ್ಮ ಕನಸು, ಸಮಸ್ತದ ಉಲಮಾಗಳ ಕನಸು. ಅಲ್ಲಾಹು ತೌಫೀಕ್ ನೀಡಲಿ. ದೊಡ್ಡ ಒಂದು ಸಮ್ಮೇಳನವಾಗಿ ಸಮಸ್ತದ ಸಯ್ಯದುಲ್ ಉಲಮಾರ ಯಾತ್ರೆಯ ಆ ಶತಾಬ್ದಿ ಸಂದೇಶದ ಸಮಾರೋಪವನ್ನು ಮಾರ್ಪಡಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು. ಅದರ ಒಂದು ಸಂದೇಶ ಯಾತ್ರೆ, ಶತಾಬ್ದಿ ಸಂದೇಶದ ಪ್ರಚಾರ ಸಂದೇಶ ಯಾತ್ರೆ ಬಹುಮಾನ್ಯರಾದ ಶೇಖುನಾ ಬಂಬ್ರಾಣ್ ಉಸ್ತಾದರವರು ಮುಲ್ಕಿಯಿಂದ ಆರಂಭಿಸಿ, ಬಹುಮಾನ್ಯರಾದ ಬಂಬ್ರಾಣ್ ಉಸ್ತಾದರವರು ಕಲ್ಲುಗುಂಡಿಯಿಂದ ಆರಂಭಿಸಿ, ಬಹುಮಾನ್ಯರಾದ ಉಸ್ಮಾನ್ ಫೈಲಿ ಉಸ್ತಾದರವರು ಮುಲ್ಕಿಯಿಂದ ಆರಂಭಿಸಿ 7 ಮತ್ತು 8ನೇ ತಾರೀಕಿನಂದು ಜಿಲ್ಲೆಯಾದ್ಯಂತ ಸಂಚರಿಸಿ 8ನೇ ತಾರೀಕಿನಂದು ಮಿತ್ತಬೈಲಿನಲ್ಲಿ ಸಮಾರೋಪಗೊಳ್ತಾ ಇದೆ. ಮಿತ್ತಬೈಲಿನಲ್ಲಿ ಯಾತ್ರೆ ಸಮಾರೋಪಗೊಳ್ತಾ ಇದೆ. ಆ ಯಾತ್ರೆಯನ್ನು ನೀವು ಯಶಸ್ವಿಗೊಳಿಸಿ 9ನೇ ತಾರೀಕಿನಂದು ಮಿತ್ತಬೈಲಿನಲ್ಲಿ ಅದು ಸಮಾರೋಪಗೊಳ್ತಾ ಇದೆ.
ಅಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಬಂದಂತಹ ಪ್ರತಿಯೊಬ್ಬನೂ ಕೂಡ ಆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಬೇಕು ಮಾತ್ರವಲ್ಲ, ಆ ಯಾತ್ರೆಗೆ ಎರಡು ಉದ್ದೇಶವಿದೆ. ಒಂದನೆಯ ಉದ್ದೇಶ ಈ ಶತಾಬ್ದಿ ಸಂದೇಶದ ಸಮಾರೋಪ ಯಾತ್ರೆಯ ಪ್ರಚಾರ. ಎರಡನೆಯ ಉದ್ದೇಶ ಆ ಶತಾಬ್ದಿ ಸಂದೇಶದ ಸಮಾರೋಪಕ್ಕೆ ದೊಡ್ಡ ಆರ್ಥಿಕವಾದ ಖರ್ಚಿದೆ. ಸಮಸ್ತಕ್ಕೆ ಯಾರು ಇದಕ್ಕೆ ಇಷ್ಟರ ತನಕ ಸಹಕಾರ ಕೊಟ್ಟದ್ದು ಅಂತ ಕೇಳಿದರೆ ಸಮಾಜದ ಯಾವ ಕೆಳ ಹಂತದಲ್ಲಿರುವಂತಹ ನನ್ನಂತಹ ನಿಮ್ಮಂತಹ ಸಾಮಾನ್ಯ ಜನರು, ದಿನಕೂಲಿ ಕೆಲಸಕ್ಕೆ ಹೋಗುವವರು, ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಉದ್ಯೋಗಗಳನ್ನು ನಡೆಸುವವರು, ಈ ಸಮಾಜದ ಪ್ರತಿಯೊಬ್ಬನೂ ಕೂಡ ಆ ಸಮಸ್ತದ ಜೊತೆಗೆ ನಿಂತವರೇ. ಸಮಸ್ತಕ್ಕೆ ದೊಡ್ಡ ಶಕ್ತಿ ಅಂತ ಕೇಳಿದರೆ ಈ ಸಮುದಾಯದ ಸಾಮಾನ್ಯ ಜನರು. ಆ ಸಾಮಾನ್ಯರ ಜನರು ಜೊತೆಗೆ ನಿಂತದ್ದರಿಂದಲೇ ಉಮ್ಮತ್ತಿನ ಮುಖ್ಯಧಾರೆಯಾಗಿ ಸಮಸ್ತ ನೆಲೆ ನಿಂತಿದೆ. ಆದುದರಿಂದ ಅದಕ್ಕೆ ಆರ್ಥಿಕವಾದ ಸಹಕಾರವನ್ನು ಕೂಡ ಕೊಡಬೇಕು. ಅದರ ಜೊತೆಗೆ ಆ ಸಮಾರೋಪ ಇಲ್ಲಿ ನಡೆಯುವಾಗ, ಮಿತ್ತಬೈಲ್ನಲ್ಲಿ ನಡೆಯುವಾಗ ಅದು ಯಶಸ್ವಿಗೊಳ್ಳುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆ ಧೈರ್ಯದಿಂದಲೇ ಸಮಾರೋಪವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಭಾಗಿಗಳಾಗಿ ವಿಜಯಗೊಳಿಸಬೇಕು ಅಂತೇಳಿ ಕೇಳಿಕೊಳ್ತಾ, ಇನ್ಶಾ ಅಲ್ಲಾ 10ನೇ ತಾರೀಕಿನಂದು ಬುಧವಾರ KIC ನೀವೆಲ್ಲರೂ ಕೂಡ ದೊಡ್ಡ ಸಹಕಾರ ನೀಡುವ KIC ಶಿಕ್ಷಣ ಸಂಸ್ಥೆ, ಅದರಲ್ಲಿ ಸಿರಾಜುದ್ದೀನ್ ಕಾಸಿಮಿ ಅವರ ಮುಖ್ಯ ಪ್ರಭಾಷಣದೊಂದಿಗೆ ಸಮಸ್ತದ 100ನೆಯ ವಾರ್ಷಿಕ ಮಹೋತ್ಸವದ ಹಾಗೂ ಶತಾಬ್ದಿ ಸಂದೇಶ ಯಾತ್ರೆಯ ಸಮಾರೋಪದ ದೊಡ್ಡ ಪ್ರಚಾರ ಸಮ್ಮೇಳನ KIC ಕುಂಬ್ರದಲ್ಲಿ ನಡೆಯುತ್ತಾ ಇದೆ. ಸಿರಾಜುದ್ದೀನ್ ಕಾಸಿಮಿ ಅವರು ಅದರಲ್ಲಿ ಮುಖ್ಯ ಪ್ರಭಾಷಣವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಸಂಜೆ 5 ಗಂಟೆಗೆ ಆರಂಭವಾಗಿ 10 ಗಂಟೆಯ ಒಳಗಡೆ ಮುಗಿಯುವಂತಹ ಕಾರ್ಯಕ್ರಮ. ಸಾಧ್ಯ ಆಗುವವರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳಿಕೊಳ್ತಾ ನನ್ನ ಮಾತು ಸುದೀರ್ಘವಾಗಿ ಮಾತನಾಡದೆ ವಾಖಿರ್ ದಾವತಿ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜಜಾಕಲ್ಲಾಹು ಖೈರ್ ಕಾರ್ಯಕ್ರಮದಲ್ಲಿ ಸಮಸ್ತದ ಕಾರ್ಯವೈಖರಿ ಬಗ್ಗೆ ಸ್ಫುಟವಾಗಿ ಮುಖ್ಯ ಪ್ರಭಾಷಣೆ ನೆರವೇರಿಸಿಕೊಟ್ಟಂತಹ KICಯ ಐಸಿರಿ ಕರ್ನಾಟಕ ರಾಜ್ಯ ಕಂಡ ಅಪ್ರತಿಮ ವಾಗ್ಭಟ್ಟು ಬಹುಮಾನ್ಯ ಅನೀಸ್ ಕೌಸರಿ ವೀರಮಂಗಲ ಇವರಿಗೆ ಇದೀಗ ಸ್ಮರಣಿಕೆ ನೀಡಿ ಗೌರವಿಸಿದ ಕಾರ್ಯಕ್ರಮ ನಡೀತಾ ಇದೆ. ಇವರಿಗೆ ಸ್ಮರಣಿಕೆ ನೀಡುವುದಕ್ಕಾಗಿ SKSF ಪರ್ಲ್ಯ ಶಾಖೆಯ ಪ್ರಧಾನ ಕಾರ್ಯದರ್ಶಿಯಾದ ಜನಾಬ್ ಯೂನುಸ್ ಮದ್ದ ಇವರನ್ನು ನಾನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. बिबरकती बिस्मिल्लाह अल्लाहु अकबर अल्लाहु अकबर अल्लाहु अकबर ला इलाहा इल्लल्लाह अल्लाहु अकबर वलिल्लाहिल हम्द. ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಇದೀಗ ಮಿತ್ತಬೈಲ್ನಲ್ಲಿ ಕವನ ರಚನೆಯಲ್ಲಿ ಚಿರಪರಿಚಿತರಾಗಿರುವಂತಹ ಹೆಸರು ಜನಾಬ್ ಅನೀಫ್ ನಂದರ್ಬೆಟ್ಟು ಇದೀಗ ನಮ್ಮ ಮುಂದೆ ಒಂದು ಕವನವನ್ನು ವಾಚಿಸುವುದಕ್ಕಾಗಿ ಮೈಕ್ ಪೋಡಿಂಗ್ಗೆ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ஒரு கவனை வாச்சிச்சு அது ஒஸ்தாது. பின்னொரு ಚುಟುಕು ಬ್ಯಾರಿ ஒரு ಕವನ ஒரு ಚುಟುಕು ಒಸ್ತಾದರ ಗುರಿಚಿಟ್ಟು ಎಲ್ದಿ ಒಂದು ಕವನ ಉಂಡು. ಮಿತ್ತಬೇಲು ಉಸ್ತಾದ್ ಎಂದರೆ ಯಾರು? ಮಿತ್ತಬೇಲು ಉಸ್ತಾದ್ ಎಂದರೆ ಯಾರು? ಮಿತ್ತಬೇಲು ಉಸ್ತಾದ್ ಎಂದರೆ ಪ್ರೀತಿಯ ಪ್ರತೀಕ. ಮಿತ್ತಬೇಲು ಉಸ್ತಾದ್ ಎಂದರೆ ಬೆಲೆಗಟ್ಟಲಾಗದ ಮಾಣಿಕ್ಯ. ಮಿತ್ತಬೇಲು ಉಸ್ತಾದ್ ಎಂದರೆ ಐಕ್ಯತೆಯ ಧ್ವನಿ. ಮಿತ್ತಬೇಲು ಉಸ್ತಾದ್ ಎಂದರೆ ಬಡವರ ಕಣ್ಮಣಿ. ಮಿತ್ತಬೇಲು ಉಸ್ತಾದ್ ಎಂದರೆ ಸಮಾನತೆಯ ಆಧಾರ ಸ್ತಂಭ. ಮಿತ್ತಬೇಲು ಉಸ್ತಾದ್ ಎಂದರೆ ಸರಳತೆಯ ಪ್ರತಿಬಿಂಬ. ಮಿತ್ತಬೇಲು ಉಸ್ತಾದ್ ಎಂದರೆ ಜ್ಞಾನದ ಭಂಡಾರ. ಮಿತ್ತಬೇಲು ಉಸ್ತಾದ್ ಎಂದರೆ ಸರ್ವರ ಪಾಲಿನ ಸ್ನೇಹ ನಕ್ಷತ್ರ. ದೈಟಿಕರು ಮಿತ್ತಬೇಲು ಉಸ್ತಾದ್. ಇನ್ನೂರು ಚುಟುಕು ಬ್ಯಾರಿ ಚುಟುಕು ಇದು ಚೊಂದಂಗೆ ಸಂಘಟನೆಲ್ಲ ಇಕ್ಕೊಂಬತ್ತು ಕೊರಿಯಾಲೆಲ್ಲ ಸಂಘಟನೆ ಕುರಿತು ಚಂದ್ರೆಲ್ಲ ಚೊಲ್ಲರು ಆ ಕುರಿತು ಹೇಳಿದವರು ಚೆರಿಯೋರು ಚುಟುಕತ್ತೆ ಪೇರು ಕೆಪ್ಪ. ಒಕ್ಕು 400 ಕೆಪ್ಪ. ಒಕ್ಕು 400 ಕೆಪ್ಪ ಎಂದ್ರ ಅವನಿಪ್ಪ ನಿಂಗೊಮ್ಮ ಅವರು ಕೆಪ್ಪ. ನಿಂಗೊಮ್ ಅವರು ಕೆಪ್ಪ. ನಾನು ನಿಂಗೆ ಬೆಚ್ಚಲ್ಲ ಸಾಪ. ನಾನು ನಿಂಗೆ ಬೆಚ್ಚಲ್ಲ ಸಾಪ. ಬ್ಯಾಂಡ್ ಆಗ್ತದೆ ಕೇಕೊಂಬು ನಿಂಗೊಮ್ಮ ಅವರು ಅಪ್ಪ ಮೆಗೆಪ್ಪ. ಬ್ಯಾಂಡ್ ಆಗ್ತದೆ ಕೇಕೊಂಬು ನಿಂಗೊಮ್ಮ ಅವರು ಅಪ್ಪ ಮೆಗೆಪ್ಪ. ಅಸ್ಸಲಾಮು ಅಲೈಕುಂ. ಅವಕಾಶಕ್ಕಾಗಿ SKSF ಪರ್ಲೇನಿಟಿಗೆ ಧನ್ಯವಾದ. ಅಭಿನಂದನೆಗಳು. ತಮ್ಮ ಪ್ರತಿಭೆಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪರ್ಲ್ಯ ಶಾಖೆ ನಿಮಗೆ ಅವಕಾಶ ಮಾಡಿಕೊಟ್ಟಿದೆ. ಇನ್ನಷ್ಟು ಮುಂದಕ್ಕೆ ನಿಮ್ಮ ಪ್ರತಿಭೆಗಳು ಹೊರಹೊಮ್ಮಲಿ ಎಂದು ಆಶಿಸ್ತಾ ಇದೀಗ ಸಮಯದ ಅಭಾವ ನಮ್ಮನ್ನು ಕಾಡ್ತಾ ಇದೆ. ಕ್ಲಬ್ದ ಸಮಯ 10 ಗಂಟೆಗೆ ನಾವು ಕಾರ್ಯಕ್ರಮವನ್ನು ನಿಲ್ಲಿಸಬೇಕೆಂದು ಆರಕ್ಷಕ ಠಾಣೆಯಿಂದ ನಮಗೆ ಮಾಹಿತಿ ಬಂದಿರಲಿಲ್ಲ. ಇದೀಗ